ಶಂಭೋ ಧರ್ಮಸ್ಥಳ ಕ್ಷೇತ್ರ ಬರಬರ सोमाय शौर्याय 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 भागाय बालाय कांताय कालाय योगाय भोगाय शर्वाय धर्वाय ईशाय शीशाय ಮಂಜುನಾಥನ ಸ್ಮರಣೆಯನ್ನು ಮಾಡಿ ಈ ದಿವಸ ನಾವೆಲ್ಲರೂ ಕೂಡ ಭಕ್ತಿಯಿಂದ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಗರುಡಾಚಾರ್ಪಾಳ್ಯದ ಮಂಜುನಾಥನೇಶ್ವರಂದರೆ ಬೆಂಗಳೂರಿಗೆ ಹೆಸರುವಾಸಿಯಾದಂತಹ ಒಂದು ಪುಣ್ಯಕ್ಷೇತ್ರ. ಈ ಪುಣ್ಯಕ್ಷೇತ್ರದ ಮಹಾಪವಿತ್ರರಾಗಿ ಅನುಗಾಲವೂ ಕೂಡ ಭಗವಂತನಲ್ಲಿ ಅಪಾರವಾಗಿರ್ತಕ್ಕಂಥ ಪುಣ್ಯವನ್ನು ತುಂಬಿಕೊಂಡಿರ್ತಕ್ಕಂಥ ನಮ್ಮ MTB ನಾಗರಾಜಣ್ಣನವರು, ಅವರ ಸುಪುತ್ರರಾಗಿರ್ತಕ್ಕಂಥ ನಿತೀಶ್ ಪುರುಷೋತ್ತಮಣ್ಣನವರು ಮತ್ತು ಅವರ ಕುಟುಂಬ ವರ್ಗದವರು ಮತ್ತು ದೇವಸ್ಥಾನದ ಕಾರ್ಯಕರ್ತರು ಮತ್ತು ಸಮಿತಿಯವರಿಗೆಲ್ಲರಿಗೂ ಕೂಡ ಮಂಜುನಾಥ ಇಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಅಪೇಕ್ಷೆ ಮೇರೆಗೆ ಕೇಳಿಕೊಂಡಿರುವಂತ ಮಲೈಮಾದೇಶ್ವರನ ಈ ಒಂದು ಗೀತೆಯನ್ನು ಕೇಳ್ತಾ ನಾವೆಲ್ಲರೂ ಕೂಡ ಅವನ ಕೃಪೆಗೆ ಪಾತ್ರರಾಗೋಣ. ಈ ಒಂದು ಪುಣ್ಯ ದಿವಸ ನಮ್ಮೆಲ್ಲರಿಗೂ ಕೂಡ ಮಂಜುನಾಥ ಈಶ್ವರ ಇಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಅನ್ನದಾನ ಪ್ರಭುವಾಗಿರ್ತಕ್ಕಂಥ ಇವನ ಪುಣ್ಯ ಕಾರ್ಯಕ್ರಮ ಪ್ರತಿ ಸೋಮವಾರ ಯಶಸ್ವಿಯಾಗಿ ಸಹಸ್ರಾರು ಜನರಿಗೆ ಯಾವ ದಾಸೋಹವನ್ನು ಮಾಡತಕ್ಕಂಥ ಈ ಮಹತ್ತರವಾದಂಥ ಈ ಪುಣ್ಯ ಕಾರ್ಯಕ್ರಮ ಇನ್ನು ಯಥೇಚ್ಛವಾದ ವರ್ಷಗಳಲ್ಲಿ ನಡ್ಕೊಂಡು ಹೋಗಲಿ ಅಂತ ಮಂಜುನಾಥನಲ್ಲಿ ಭಕ್ತಿಯಿಂದ ಕೇಳ್ತಾ ಅಪೇಕ್ಷೆ ಮೇರೆಗೆ ಕೇಳಿಕೊಂಡಿರುವ ಚೆಲ್ಲಿದರು ಮಲ್ಲಿಗೆಯ ಈ ಒಂದು ಗೀತೆಯನ್ನ ಮೈಕಾರ ಮಾದೇಶ್ವರನ ಗೀತೆಯನ್ನ ನಾವೆಲ್ಲರೂ ಕೂಡ ಭಕ್ತಿಯಿಂದ ಸಮರ್ಪಿಸ್ತಾ ಶ್ರೀ ಮಂಜುನಾಥೇಶ್ವರ ನಮಗೆ ನಿಮಗೆಲ್ಲರಿಗೂ ಕೂಡ ಇಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಭಕ್ತಿಯಿಂದ ಬೇಡ್ತಾ ಉಘೇ ಮಾತ್ಮಲ್ಲಯ್ಯ ಉಘೇ ಮಾದೇಶ್ವರ ಮಾದಪ್ಪ ಬರುವಾಗ ಮಾಡಣ್ಣ ಕಮ್ಮೆಂದಿತೋ ಮಾದಪ್ಪ ಬರುವಾಗ ಮಾಡಣ್ಣ ಕಮ್ಮೆಂದಿತೋ ಮಾಡದಲ್ಲಿ ಗರ್ಗೆ ಚಿಗುರಾವ ಮಹಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ ಮಲ್ಲಯ್ಯ ಮಾದೇಶ್ವರ ಮಲ್ಲಿಗೆಯ ಹಣ ಸುರಾದಿ ಮ್ಯಾಲೆ ಅಂದಾಗ ಚಂದಾದ ಮಂಜುನಾಥನ ಪದಕ್ಕೆ ಚೆಲ್ಲಿದರು ಮಲ್ಲಿಗೆಯ ಅಂದಾಗ ಚಂದಾದ ಮಂಜುನಾಥನ ಪದಕ್ಕೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಹಣ ಸುರಾದಿ ಮ್ಯಾಲೆ ಮಾದಪ್ಪ ಬರುವಾಗ ಹಾಡೆಲ್ಲ ಕಮ್ಮೆಂದಿತೋ ಮಾಡದಲ್ಲಿ ಗರ್ಗೆ ಚಿಗುರಾವ ಮಹಾದೇವಿ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಮಂಜುನಾಥನ ಪಾದಕ್ಕೆ
ಬಳಿಗೆ ಬರುವೆವು ನಾವು, ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ ಮಂಜುನಾಥನ ಪಾದಕ್ಕೆ. ಮಂಜ ಮರುಗಾದ ಮ್ಯಾಲೊದು ಮಲ್ಲಿಗುವಿನ ಮಂಜ ಮರುಗಾದ ಮ್ಯಾಲೊದು ತಾವಾರೆವು ತಲೆದುಂದು ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ ಆಡ ಸೂರ್ಯಾದಿ ಮ್ಯಾಲೆ. ಸಂಪಿಗೆ ಹೂನಂಗೆ ಬಾದೋ ನಿನ್ನ ಪರುಷೆ, ಮಲ್ಲಿಗೆ ಹೂನಂಗೆ ಚೆಲ್ಲಿದ್ದು ನಿನ್ನ ಪರುಷೆ, ನಿನ್ನ ಪರುಷೆ ಕೌದಳ್ಳಿ ಬಯಲಾಗಿ ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ ಆಡ ಸೂರ್ಯಾದಿ ಮ್ಯಾಲೆ, ಚೆಲ್ಲಿದರು ಮಲ್ಲಿಗೆಯ ಮಂಜುನಾಥನ ಪಾದಕ್ಕೆ. ಅಂಗಾರ ಚಂಚಾರ ಮಂಗಾರ ಮಾಲಿಗೆ ಚೆಲ್ಲಿದರು ಮಲ್ಲಿಗೆಯ, ಅಂಗಾರ ಚಂಚಾರ ಮಂಗಾರ ಮಾಲಿಗೆ ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ, ಓ ಚೆಲ್ಲಿದರು ಮಲ್ಲಿಗೆಯ, ಓ ಚೆಲ್ಲಿದರು ಮಲ್ಲಿಗೆಯ. ಪರಮ ಪವಿತ್ರವಾಗಿರ್ತಕ್ಕಂಥ ಭಕ್ತಿ ದೊಡ್ಡದು. ಬಸವಣ್ಣನವರು ಹೇಳ್ತಾರೆ, ನಾದಪ್ರಿಯನೆಂಬರು ಶಿವನು ನಾದಪ್ರಿಯನಲ್ಲವಯ್ಯ, ವೇದಪ್ರಿಯನೆಂಬರು ಶಿವನು ವೇದಪ್ರಿಯನಲ್ಲವಯ್ಯ. ನಾದವನ್ನುಡಿಸಿದ ರಾವಣಂಗೆ ಹರಹಾಸ್ಯವಾಯಿತು, ವೇದವನ್ನು ಓದಿದ ಬ್ರಹ್ಮಂಗೆ ಶಿರ ಹೋಯಿತು. ನಾದಪ್ರಿಯನು ಅಲ್ಲ, ವೇದಪ್ರಿಯನು ಅಲ್ಲ, ಭಕ್ತಿಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಭಕ್ತಿಪ್ರಿಯ ನಮ್ಮ ಮಂಜುನಾಥೇಶ್ವರ, ಮಲೈಮಾದೇಶ್ವರ, ಸಿದ್ದಪ್ಪಾದಿಮಂಟೇಯ ಸ್ವಾಮಿ ಅಂತ ಕರೀತಾರೆ. ನಾವೆಲ್ಲಾ ಮಾರ್ಗದಿಂದಲೂ ಕೂಡ ಪರಮಾತ್ಮನನ್ನು ಕಾಣೋದಕ್ಕಿಂತ ಭಕ್ತಿಯಿಂದ ಕಂಡಾಗ ನೇರವಾಗಿ ಕಾಣಿಸ್ತಾನಂತ ನೋಡಿ ಆ ಭಗವಂತ. ಅದಕ್ಕೆ ಇಲ್ಲಿ ಸಲ್ಲುವವರು ಅಲ್ಲೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಎಲ್ಲೂ ಸಲ್ಲರಯ್ಯ. ಒಂದು ದೇವರ ಕಾರ್ಯ, ಒಂದು ಪುಣ್ಯ ಕಾರ್ಯ ಎಲ್ಲವನ್ನೂ ಮಾಡಿಕೊಂಡು ಬರ್ತಕ್ಕಂಥ ನಮ್ಮ MTB ನಾಗರಾಜಣ್ಣನವರ ಕುಟುಂಬ ವರ್ಗದವರು ಇಲ್ಲಿ ಸಲ್ಲುವವರಾಗಿ, ಅಂದ್ರೇನು, ಪರಮಾತ್ಮನಿಗೆ ಬೇಕಾಗುವಂತ ವ್ಯಕ್ತಿಯಾಗಿ, ಯಾವ ಹಣ ಅಂತಸ್ತು ಐಶ್ವರ್ಯಗಳಿದ್ದಾಗ ಸದ್ವಿನಿಯೋಗ ಮಾಡತಕ್ಕಂಥವರು ಕೆಲವರು ಮಾತ್ರ, ಅವರೇ ಮಹಾಪುಣ್ಯವಂತರು. ಆ ಪುಣ್ಯವಂತರ ಸಾಲಿಗೆ ಸೇರಿದವರು ನಮ್ಮ ನಾಗರಾಜಣ್ಣನವರು ಮತ್ತು ನಮ್ಮ ನಿತೀಶ್ ಪುರುಷೋತ್ತಮಣ್ಣನವರು. ಒಂದು ಚಪ್ಪಾಳೆ ಹೊಡೆಯೋದ್ರ ಮುಖಾಂತರವಾಗಿ ಇಂಥ ವೈಭೋಗವಾದ ಕಾರ್ಯಕ್ರಮವನ್ನ ಕಾರ್ಯಕಾರಿ ಸಮಿತಿಯವರ ಜೊತೆಯಲ್ಲಿ ಪ್ರತಿ ವಾರವೂ ಎಡಬಿಡದೆ ಪಾಲಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಆ ಭಗವಂತನ ಪುಣ್ಯ. ಇಂತಹ ಒಂದು ಪುಣ್ಯದಲ್ಲಿ ಒಂದು ವಿಧಿಯ ಗೀತೆಯನ್ನು ಅವರು ಇಷ್ಟಪಟ್ಟು ಕೇಳ್ಕೊಂಡಿದ್ದಾರೆ. ಯಾವ ವಿಧಿಯ ಲೀಲೆಯನ್ನು ಹರಿತವರಾರು ಮಾನವ, ಜಗದೊಳಗೆ ಆ ಪರಮಾತ್ಮನ ಆಟವನ್ನು ಬಲ್ಲವರಾರು. ಬಡವನಾಗಿರಿಸ್ತಾನೆ, ಸಿರಿವಂತನಾಗಿರಿಸ್ತಾನೆ, ಎಲ್ಲವನ್ನು ಕೊಡ್ತಾನೆ, ಎಲ್ಲವನ್ನು ಕಿತ್ಕೊಳ್ತಾನೆ, ಅನ್ನವನ್ನೂ ಕೊಡ್ತಾನೆ, ಅನ್ನ ಕಹಿಯಾಗುವಂತೂ ಮಾಡ್ತಾನೆ. ಎಲ್ಲಾ ಕಷ್ಟ ಕಾರ್ಪಣ್ಯಗಳು ಕಳಿತು ಅಂದಾಗ ರೋಗ ರುಜಿನಗಳನ್ನು ಅವನೇ ಕೊಡ್ತಾನೆ. ಅದಕ್ಕೆ ನೋಡಿ ಎಲ್ಲವೂ ಅವನಲ್ಲೇ ತುಂಬಿರೋದು.
ಆ ಮಹಾಮಹಿಮನ ಪುಣ್ಯವಿಲ್ಲದ ಜಗದೊಳಗೆ ಯಾವುದು ನಡೆಯಲ್ಲ. ಒಂದು ಹುಲ್ಲು ಕಡ್ಡಿ ಅಲಗಾಡಬೇಕಾದ್ರೂ ಕೂಡ ಆ ಮಂಜುನಾಥನ ನಿಯಮ, ಆ ಮಂಜುನಾಥನ ಕೃಪಾ ಕಟಾಕ್ಷ. ಅದಕ್ಕೆ ನಾವೆಲ್ಲರೂ ಕೂಡ ಸಾಲುಗಟ್ಟಿ ದರ್ಶನ ಮಾಡ್ತಾ ಇದ್ದೀವಿ. ಇವತ್ತು ಶುಭ ಸೋಮವಾರ, ನಾನು ಮೊದಲೇ ಹೇಳಿದಾಗೆ ಹುಣ್ಣಿಮೆಯ ಪಾಡ್ಯ ದಿವಸ, ಮಹಾಪವಿತ್ರವಾದಂತಹ ಪುಣ್ಯ ದಿವಸ. ಇವತ್ತು ಅವನ ದರ್ಶನ ಮಾಡಿ ಇವತ್ತು ಆ ಅನ್ನ ಪ್ರಸಾದವನ್ನು ನಾವು ಕೊಂಡಾಗ ನಮ್ಮ ಜನ್ಮ ಸಾರ್ಥಕ. ಎಲ್ಲೋ ಮಾಡಿದ ಪುಣ್ಯ ಬಂದು ಇಲ್ಲಿ ನಮ್ಮನ್ನು ಕಾಪಾಡುತ್ತೆ. ಹೂವಿನಿಂದ ನಾರು ಸ್ವರ್ಗಕ್ಕೋಯ್ತು ಅಂದಾಗೆ ನಮ್ಮ ನಾಗರಾಜಣ್ಣನವರ ಕುಟುಂಬ ವರ್ಗದವರು ಈ ಒಳ್ಳೆ ಕಾರ್ಯಕ್ರಮವನ್ನು ಕಾರ್ಯಕಾರಿ ಸಮಿತಿಯವರ ಜೊತೆಯಲ್ಲಿ ಮಾಡಿದ್ರು ಕೂಡ ಅವರ ಜೊತೆಯಲ್ಲಿ ಹೂವಿನ ಜೊತೆಯಲ್ಲಿ ನಾರು ಸ್ವರ್ಗ ಅಂದ್ರೆ ಅದರ ಜೊತೆಯಲ್ಲಿ ನಾವು ಸ್ವರ್ಗಕ್ಕೆ ಹೋದಾಗೆ ಇವತ್ತು ಎಲ್ಲರೂ ಕೂಡ ಒಂದು ಪುಣ್ಯವನ್ನು ಗಳಿಸ್ಕೊಳ್ತಕ್ಕಂಥ ಒಂದು ಪುಣ್ಯ ದಿವಸ ಇವತ್ತು ನಮಗೆ ಆ ಮಂಜುನಾಥೇಶ್ವರ ಕರುಣಿಸ್ಕೊಟ್ಟಿದ್ದಾನೆ. ಅವರು ಕೇಳಿಕೊಂಡಿರುವ ಎರಡನೇ ಗೀತೆ ಹರಿತವರಾರೋ ವಿಧಿಯೇ ನಿನ್ನ ಆಟವನ್ನ ಎಂಬತಕ್ಕಂಥದ್ದನ್ನ ನಮ್ಮ ತಂಡದವರನ್ನ ನಾನು ಪರಿಚಯ ಮಾಡಿಸ್ಬಿಟ್ಟು ಈ ಮುಂದಿನ ಗೀತೆ ಪ್ರಾರಂಭ ಮಾಡ್ತೇನೆ. ಎಡಭಾಗದಲ್ಲಿ ಕೀಬೋರ್ಡ್ ನುಡಿಸ್ತಾ ಇರತಕ್ಕಂಥ ಈ ನಮ್ಮ ಸದಸ್ಯರು ಶ್ರೀಯುತರಾಗಿರ್ತಕ್ಕಂಥ ಗುರುಕುಮಾರ್ ಅವರು ಇವತ್ತಿಲ್ಲಿ ಕೀಬೋರ್ಡ್ ನುಡಿಸ್ತಾ ಇದ್ದಾರೆ. ಅವ್ರಿಗೊಂದು ಚಪ್ಪಾಳೆ ಹೊಡೆದ್ರ ಮುಖಾಂತರವಾಗಿ ಕೊಳ್ಳೆಗಾಲದ ಹೆಸರಾಂತ ಕಲಾವಿದರಾದಂಥ ವೆಂಕಟೇಶ್ ಅವರ ಶಿಷ್ಯರಾಗಿ ಇವರು ಬಹಳ ಹೆಸರುವಾಸಿಯಾದಂಥ ಅವರು. ಎಡಭಾಗದಲ್ಲಿರ್ತಕ್ಕಂಥ ಅವರು ಸಾವಿರಾರು ಅಲ್ಲ ಲಕ್ಷಾಂತರ ಕಾರ್ಯಕ್ರಮಗಳಿಗೆ ಅವರು ಭೇಟಿ ಕೊಟ್ಟಿರ್ತಕ್ಕಂಥ ನಮ್ಮ ಬಹಳ ನೆಚ್ಚಿನ ಕಲಾವಿದರಾಗಿರ್ತಕ್ಕಂಥ ರಿದಮ್ ಪ್ಯಾಡ್ ಕಲಾವಿದರಾದಂಥ ಜಗದೀಶ್ ಅವರು ಇವತ್ತಿಲ್ಲಿಗೆ ಆಗಮಿಸಿದ್ದಾರೆ. ಎಡಭಾಗದಲ್ಲಿರ್ತಕ್ಕಂಥ ಅವನು ನನ್ನ ಕಿರಿಯ ಮಗ ಭರತ್ ಕುಮಾರ್ ಅಂತ, ಸಂಗೀತ ಮತ್ತು ಹರಿಕಥಾ ವಿದ್ವಾಂಸರಾಗಿ ಕರ್ನಾಟಕದ ಎಲ್ಲೆಡೆ ಬಹಳ ಹೆಸರುವಾಸಿಯಾಗಿರ್ತಕ್ಕಂಥ ಇವತ್ತಿನ ಸಂದರ್ಭದಲ್ಲಿ ಇವತ್ತು ಅವ್ರನ್ನ ಬಹಳ ಹಿಂಸೆ ಕೊಟ್ಟು ನಾನೇ ಕರ್ಕೊಂಡ್ಬಂದಿದ್ದೀನಿ ಬರಲೇಬೇಕು ಅಂತ. ಮತ್ತು ಇಲ್ಲಿ ಬಲಭಾಗದಲ್ಲಿರ್ತಕ್ಕಂಥ ತಬಲದಲ್ಲಿ ಚಿನ್ನದ ಪದಕವನ್ನೇ ಪಡ್ಕೊಂಡಿರ್ತಕ್ಕಂಥ ವೆಂಕಟೇಶ್ ಅವರ ಸುಪುತ್ರ ಕೊಳ್ಳೇಗಾಲ, ಅವರು ಕೂಡ ಅದ್ಭುತವಾದ ಕಲಾವಿದರು ಇವತ್ತಿಲ್ಲಿಗೆ ಬಂದಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ, ದೇವರಾಜ್ ಅವರು ನಮ್ಮ ಸ್ಥಳೀಯ ಕಲಾವಿದರು, ಅವರು ಕೂಡ ಇಲ್ಲಿದ್ದಾರೆ. ನಮ್ಮ ರೂಪಾ ಮೇಡಮ್ ಅವರು ಇಲ್ಲಿಗೆ ಆಗಮಿಸಿದ್ದಾರೆ ಗಾಯಕಿಯವರಾಗಿ. ಅವರು ಕೂಡ ಸ್ಥಳೀಯ ಎಲ್ಲರೂ ಗೊತ್ತಿರೋ ಚಿರಪರಿಚಿತ ಕಲಾವಿದರು. ಮತ್ತು ನಮ್ಮ ಮಂಡ್ಯದ ಸರ್ವಮಂಗಳ ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ಅವರು ಕೂಡ ಒಳ್ಳೆಯ ಗಾಯಕಿ, ಅವರು ಕೂಡ ಹೆಸರನ್ನು ಪಡ್ಕೊಂಡಿರ್ತಕ್ಕಂಥ ಅವರು. ಈ ತಂಡದವರೆಲ್ಲರ ಪರವಾಗಿ ನಾನು ಶಿವಕುಮಾರ್ ಶಾಸ್ತ್ರಿ ಅಂತ ಈ ತಂಡದ ಒಬ್ಬ ಸದಸ್ಯನಾಗಿ ಇವತ್ತು ನೀವೆಲ್ಲರೂ ಕೂಡ ಈ ಪುಣ್ಯ ಕಾರ್ಯಕ್ರಮವನ್ನು ಆಚರಣೆ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಆ ಮಂಜುನಾಥ ಇಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಯಾರು ಕೂಡ ಭಕ್ತಿಯಿಂದ ಆಚರಣೆ ಮಾಡ್ತಾ ಈ ಒಂದು ಹರಿತವರಾರ ವಿಧಿ ನಿನ್ನ ಎಂಬತಕ್ಕಂಥ ಈ ಗೀತೆಯನ್ನ ನಮ್ಮ ನಾಗರಾಜಣ್ಣನವರ ಅಪೇಕ್ಷೆ ಮೇರೆಗೆ ಹಾಡುವುದರ ಜೊತೆಗೆ ಕಾರ್ಯಕ್ರಮ ಮುಂದಿನ ಭಾಗ ಹರಿದವರಾರೋ ವಿಧಿ ನಿನ್ನ ಲೀಲೆಯ ಬಲ್ಲವರಾರಿಹರೋ ದೇವಾ ಹರಿಯನ ಸಾಧ್ಯವೋ ಪರಮಾತ್ಮ ಹರಿದವರಾರೋ ವಿಧಿ ನಿನ್ನ ಲೀಲೆಯ ಬಲ್ಲವರಾರಿಹರೋ ದೇವಾ ಹರಿಯನ ಸಾಧ್ಯವೋ ಹರಿದವರಾರೋ ವಿಧಿ ನಿನ್ನ ಲೀಲೆಯ ಬಲ್ಲವರಾರಿಹರೋ ದೇವಾ ಹರಿಯನ ಸಾಧ್ಯವೋ
ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿದ್ದರೆ ಅಯ್ಯೋ ದೇವ ಈ ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿದ್ದರೆ ಯೋಗವಿದ್ದರೂ ಸರಿ ಭೋಗವಿದ್ದರೂ ಸರಿ ಕೃಷ್ಣ 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 ಯೋಗವಿದ್ದರೂ ಸರಿ ಭೋಗವಿದ್ದರೂ ಸರಿ ಯೋಗವಿದ್ದರೂ ಸರಿ ಭೋಗವಿದ್ದರೂ ಸರಿ ಯಾರಾದರೆ ಏನು ಮಾಡಬೇಕು ನೀ ಹಾಡಿಸಿ ಸಂಸೆ ಆಗಬೇಕು ಆಡಿಸಿ ನಮ್ಮನು ನೀ ನೋಡಿ ನಗಬೇಕು ಮಾಧವ ಆಡಿಸಿ ನಮ್ಮನು ನೀ ನೋಡಿ ನಗಬೇಕು ಕೃಷ್ಣ ಅರಿತವರಾರೋ ವಿಧಿ ನಿನ್ನ ಲೀಲೆಯ ಬಲ್ಲವರಾರಿಹರೋ ದೇವಾ ಅರಿಯಲ ಸಾಧ್ಯವೋ ಈ ಅರಿತವರಾರೋ ವಿಧಿ ನಿನ್ನ ಲೀಲೆಯ ಬಲ್ಲವರಾರಿಹರೋ ಕೃಷ್ಣ ಅರಿಯಲ ಸಾಧ್ಯವೋ ಕೃಷ್ಣ ಕೃಷ್ಣ ಮಾಧವ ಕೃಷ್ಣ ಕೃಷ್ಣ ಈ ಮಾತು ಸತ್ಯ. ಜಗದೊಳಗೆ ಪರಮಾತ್ಮನ ಆಟವನ್ನು ಬಲ್ಲವರಾರು ಅರಿತವರಾರು. ಮಂಜುನಾಥೇಶ್ವರ ಅಂತ ಬಂದು ಭಕ್ತಿಯಿಂದ ಕೈ ಮುಗಿತೀವಿ. ಆ ಕೈ ಮುಗಿಬೇಕಾದ್ರೆ ಮುಗಿಯುವ ಆ ಕ್ಷಣ ಭಗವಂತನಲ್ಲಿ ನಮ್ಮ ಒಂದು ದೃಷ್ಟಿ ಮತ್ತು ನಮ್ಮ ಭಕ್ತಿ ಲೀನವಾಗಿರುತ್ತೆ ನೋಡಿ. ನಾವು ಮಂಜುನಾಥನನ್ನು ನೋಡುವುದಕ್ಕೆ ಧರ್ಮಸ್ಥಳಕ್ಕೆ ಹೋಗಬೇಕು ಅಂತಿಲ್ಲ. ಇಲ್ಲೂ ಕೂಡ ಅವನ ನಿಜ ರೂಪವನ್ನ ಪ್ರತಿರೂಪವಾಗಿ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಎಂತ ಅದ್ಭುತ! ದೇವರನ್ನ ನೋಡ್ತಾ ಇದ್ರೆ ನಾವು ಧರ್ಮಸ್ಥಳದಲ್ಲಿದ್ದೀವಿ ಎಂಬತಕ್ಕಂತ ಒಂದು ಸಂತೋಷ ಉಕ್ಕಿ ಬರುವಂತಹ ಒಂದು ಕ್ಷಣ ಮಾತ್ರದಲ್ಲಿ ಇವತ್ತು ಸೋಮವಾರದ ಪುಣ್ಯ ದಿವಸ ಆ ಮಂಜುನಾಥನನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಅವರು ಕೇಳಿದ ಮತ್ತೊಂದು ಗೀತೆ, ಧರ್ಮಸ್ಥಳಕ್ಕೆ ಹೋಗೋಣ, ಮಂಜುನಾಥನ ದರ್ಶನವನ್ನ ಮಾಡೋಣ ಎಂಬತಕ್ಕಂಥ ಈ ಒಂದು ಗೀತೆಯನ್ನ ನಮ್ಮ ತಂಡದ ಗಾಯಕಿಯವರಾದ ರೂಪಾ ಅವರಿಂದ ಕೇಳೋದ್ರ ಜೊತೆಗೆ ಮಂಜುನಾಥೇಶ್ವರ ಇಷ್ಟಾರ್ಥ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿ ಅದಕ್ಕೆ ಹೇಳ್ತಾರೆ, ಕಣ್ಣು ತುಂಬಿ ಭಗವಂತನನ್ನ ಒಂದು ಸಾರಿ, ಅವನೇನು ಸಾಯಂಕಾಲದವರೆಗೂ ನಮ್ಮ ಮುಂದೆ ಇರೋಲ್ಲ, ಅವನು ಬ್ಯುಸಿ ಇರ್ತಾನೆ ದೇವರು, ಆದ್ರೆ ಒಂದೇ ಒಂದು ಕ್ಷಣ ನಮ್ಮ ಭಕ್ತಿಗೆ ಅವನು ಓಲೈಸ್ತಾನಂತೆ, ಇಷ್ಟಾರ್ಥಗಳನ್ನು ಕೊಡ್ತಾನಂತೆ. ಆ ಮಂಜುನಾಥನನ್ನ ಒಂದು ಸಾರಿ ನೋಡ್ಕೊಂಡ್ ಬರೋಣ ಈ ಗೀತೆಯ ಜೊತೆಯಲ್ಲಿ. ಧರ್ಮಸ್ಥಳಕ್ಕೆ ಹೋಗೋಣ, ಅದು ಸಾಟಿ ಇಲ್ಲದ ಕ್ಷೇತ್ರ.
ಪ್ರತಿಯೊಂದು ಹಾಡಿಗೂ ಒಂದು ಚಪ್ಪಾಳೆ ಹೊಡೆದ್ಬಿಟ್ರೆ ಬಹಳ ಚೆನ್ನಾಗಿರುತ್ತೆ. ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಸಹಸ್ರಾರು ಸಂಖ್ಯೆ ಭಕ್ತಾದಿಗಳಿಗೆಲ್ಲ ಪ್ರಸಾದ ವಿನಿಯೋಗವನ್ನಿಕ್ಕುವಂತಹ ಸಂದರ್ಭದಲ್ಲಿ ದೇವನೊಬ್ಬ ನಾಮ ಹಲವು. ಧರ್ಮಸ್ಥಳದಲ್ಲಿ ಮಂಜುನಾಥನಾಗಿ, ನಂಜನಗೂಡಿನ ನಂಜುಂಡೇಶ್ವರನಾಗಿ, ಮತ್ತೊಂದು ಕಡೆ ನಾಗಮುನೇಶ್ವರನಾಗಿ, ಮಲೈಮಾದೇಶ್ವರನಾಗಿ, ನಂಜುಂಡೇಶ್ವರನಾಗಿ, ಸೋಮೇಶ್ವರನಾಗಿ, ಹರ್ಕೇಶ್ವರನಾಗಿ, ದೇವನೊಬ್ಬ ನಾಮ ಹಲವು. ಶಿವನೊಬ್ಬನೇ ಆದರೂ ಕೂಡ ಅವನ ಹೆಸರು ಮಾತ್ರ ನೂರಾರು. ಅದಕ್ಕೆ ನೋಡಿ ಅವನ ಮಂದಿರದಲ್ಲಿ ಎಲ್ಲಾ ದೇವಾನುದೇವತೆಗಳನ್ನು ಕೂಡ ಚಿತ್ರಣ ಮಾಡಿರ್ತಾರೆ. ಯಾಕೆಂದ್ರೆ ಎಲ್ಲಾ ದೇವರುಗಳು ಇಲ್ಲೇ ಇದ್ದಾರೆ ಅಂತ. ಚೋಳ ಕಾಲದ ಪ್ರತಿಷ್ಠಾಪನೆ ಅಂತ ಮಾಡಿರುವಂತ ಈ ಒಂದು ದೇವಸ್ಥಾನ ನಮ್ಮ ಗರುಡಾಚಾರ ಪಾಳ್ಯದಲ್ಲಿ ಒಂದು ಸುವರ್ಣಾಕ್ಷರಗಳಲ್ಲಿ ಬರಿಬೇಕಾದಂತ ಒಂದು ದೇವಸ್ಥಾನ, ಪುರಾತನ ದೇವಸ್ಥಾನದಂತೆ ಕಾಣ್ತಾ ಇರುವಂತಹ ಈ ದೇವಸ್ಥಾನ ಬಹಳ ಅದ್ಭುತವಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಪರಮಾತ್ಮನ ಆಟ ಬಲ್ಲವರಾರು, ಆ ಭಗವಂತನ ಲೀಲೆಯಂತಹದ್ದು. ಎಲ್ಲಕ್ಕಿಂತ ಹೆಚ್ಚಾಗಿ ಆ ಭಗವಂತ ಪ್ರತಿಯೊಬ್ಬರನ್ನೂ ಕೂಡ ಒಂದೊಂದು ರೀತಿಯಾಗಿ ಕಷ್ಟ, ದುಃಖ, ನೋವು, ನಲಿವು, ಸಂತೋಷ ಎಲ್ಲವನ್ನೂ ಕೊಟ್ಟು ಜೀವನ ಪರಿಪೂರ್ಣವಾಗಿರುವಂತೆ ಮಾಡ್ತಾನೆ. ಅದೆಲ್ಲವನ್ನು ನೆನಪಿಸ್ಕೊಂಡ್ರೆ ನಮಗೆ ಎಲ್ಲ ಕಡೆಯಿಂದ ಸುತ್ತಕೊಂಡು ಬರೋದೆಲ್ಲಗಪ್ಪ ಅಂದ್ರೆ ಭಗವಂತನಲ್ಲಿಗೆ. ಹಣ, ಅಂತಸ್ತು, ಐಶ್ವರ್ಯವಲ್ಲ, ಆ ಭಗವಂತನಲ್ಲಿಗೆ ಸುತ್ತಕೊಂಡು ಬರುತ್ತೆ. ಒಬ್ಬ ವೈದ್ಯ ತಾನು ಶಸ್ತ್ರಚಿಕಿತ್ಸೆ ಮಾಡಿಬಿಟ್ಟು ಜ್ಞಾನ ಬರದೆ ಸಮಯದಲ್ಲಿ ಅವ್ರ ಸಮಯಕ್ಕೆ ಜ್ಞಾನ ಬರಲಿಲ್ಲ ಅಂದ್ರೆ ಗಾಡ್ ಇಸ್ ಗ್ರೇಟ್, ಆ ದೇವರಿದ್ದಾನೆ ಸುಮ್ಮನಿರಿ, ಆ ದೇವ್ರು ನೆನ್ಕೊಳ್ಳಿ ಒಳ್ಳೇದಾಗುತ್ತೆ ಅಂತಾರೆ. ಅಂದ್ರೇನು? ಎಲ್ಲವೂ ಸುತ್ತಕೊಂಡು ಆ ಭಗವಂತನಲ್ಲಿಗೆ ಬರುವಂತಹ ಸಂದರ್ಭದಲ್ಲಿ ಅದಕ್ಕೆ ಒಂದು ಹಾಡಿನಲ್ಲಿ ಹೇಳ್ತಾರೆ, ಈ ಜೀವನವೇ ಒಂದು ಬೊಂಬೆ ಆಟವಯ್ಯ. ಆ ಬೊಂಬೆ ಹಾಡಿಸುವ ಬೊಂಬೆ ನಾವಾದ್ರೆ ಸೂತ್ರಧಾರ ಅಲ್ಲಿ ಒಳಗೆ ಕೂತಿದ್ದಾನೆ. ಅವನ ಆಡಿಸುವಂತಹ ಸೂತ್ರಧಾರೆ ನಾವೆಲ್ಲರೂ ಕೂಡ ಇಲ್ಲಿದ್ದೀವಿ, ಪಾತ್ರಧಾರಿಗಳು. ಆ ಒಂದು ಗೀತೆಯನ್ನು ಭರತ್ ಅವರು ತುಂಬಾ ಚೆನ್ನಾಗಿ ಆಡ್ತಾರೆ. ಈ ಗೀತೆಯನ್ನು ಕೇಳ್ತಾ ಪ್ರಸಾದವನ್ನು ಸ್ವೀಕರಿಸದವರು ಸ್ವಲ್ಪ ಹೊತ್ತು ಬಂದು ಇಲ್ಲಿ ಕೂತುಕೊಂಡು ನಮ್ಮ ಈ ಮಂಜುನಾಥನ ಸನ್ನಿಧಾನದಲ್ಲಿ ಸ್ವಲ್ಪ ಹೊತ್ತು ಕೂತುಕೋತೀವಲ್ಲ, ಅದೇ ನಮಗೆ 7 ಜನ್ಮದ ಒಂದು ಪುಣ್ಯ. ಈ ಪುಣ್ಯದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಮಂಜುನಾಥನನ್ನು ಸ್ಮರಣೆ ಮಾಡುವುದರ ಜೊತೆಗೆ ಅವನ ಒಂದು ಭಕ್ತಿಯ ಪುಣ್ಯ ಕಾರ್ಯ ನಾವೆಲ್ಲರೂ ಕೂಡ ಇವತ್ತು ಅವನ ಸನ್ನಿಧಾನದಲ್ಲಿ ಕಣ್ತುಂಬಿಕೊಳ್ಳೋಣ. ಈ ಒಂದು ಗೀತೆಯನ್ನ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಅನೇಕ ಪ್ರಶಸ್ತಿಗಳನ್ನು ಪಡ್ಕೊಂಡಿರ್ತಕ್ಕಂಥ ಮಹಾನ್ ಕಲಾವಿದರು. ಅವರು ಓದಿರೋದು ಬರೀ 3ರಿಂದ 4ನೇ ಕ್ಲಾಸ್ ಆದರೂ ಕೂಡ ಪ್ರಪಂಚದಲ್ಲಿ ಇನ್ನಿಲ್ಲದಂತ ಕಲಾವಿದ ಅನಿಸ್ಕೊಂಡಂತ ಮಹಾನ್ ಭಾವರು. ಅವರ ಧ್ವನಿಯಿಂದ ಬಂದಂತ ಈ ಒಂದು ಗೀತೆಯನ್ನ ಭರತ್ ಅವರಿಂದ ಕೇಳೋಣ. ಹರಿಯೇ ಯಾವ ಸಮಯಕ್ಕೆ ಯಾರ ಸರಸಕ್ಕೆ, ಯಾವ ಸಮಯಕ್ಕೆ ಯಾರ ಸರಸಕ್ಕೆ ಹೇಗೆ ಕೊರಗುವೆಯೋ ಹರಿಯೇ. ಕವಿತೆ ನುಡಿಸಿ ಬಿಡುವೆ, ಕವಿಯ ಮಾಡಿಕೊಡುವೆ, ಸಂಗೀತವೋ ಸಾಹಿತ್ಯವೋ ಸಮಯದಿಂದ ನೋಡಿ ಬೊಂಬೆಗಾಟವಯ್ಯ, ಮಪದಲ್ಲಿ ಬೊಂಬೆಗಾಟವಯ್ಯ. ರಿಗ ಪಪದಲ್ಲಿ ಬೊಂಬೆಗಾಟವಯ್ಯ, ಸರಿ ಸರಿದ ಪದ ಪಪದನಿಸ ಬೊಂಬೆಗಾಟವಯ್ಯ. ಪದ ನಿಧ ನಿಸ ನಿಧ
ಸರಿ ಸರಿ ದ ಪಮ ದ ಪದ ಸನಿ ದ ಪದ ನಿ ಬೊಂಬೆಯಾಟವಯ್ಯ ಇದು ಬೊಂಬೆಯಾಟವಯ್ಯ ನೀ ಸೂತ್ರಧಾರಿ ನಾ ಪಾತ್ರಧಾರಿ ದಡವ ಸೇರಿಸಯ್ಯ ಆ ಬೊಂಬೆಯಾಟವಯ್ಯ ಇದು ಬೊಂಬೆಯಾಟವಯ್ಯ. ಅದ್ಭುತವಾಗಿ ಆಡಿದ್ದಾರೆ, ಅದ್ಭುತವಾಗಿ ನುಡಿಸಿದ್ದಾರೆ ನಮ್ಮ ಕಲಾವಿದರು. ಒಂದು ಚಪ್ಪಾಳೆ ಹೊಡೆಯೋದ್ರ ಮುಖಾಂತರವಾಗಿ ಈ ಪುಣ್ಯ ಕಾರ್ಯಕ್ರಮ ಪ್ರತಿ ಸೋಮವಾರ ನಮ್ಮ ಗರುಡಾಚಾರ್ಯ ಪಾಳ್ಯದಲ್ಲಿ ಒಂದು ಶಿವರಾತ್ರಿ, ಒಂದು ನವರಾತ್ರಿ ಇದ್ದ ಹಾಗೆ ನೋಡಿ, ಪ್ರತಿ ಸೋಮವಾರ ವಿಶೇಷವಾದ ಅಲಂಕಾರ ಮಾಡಿ ಸುವರ್ಣ ಭರಿತನಾಗಿರ್ತಕ್ಕಂಥ ಮಂಜುನಾಥನನ್ನು ಕಣ್ತುಂಬಿಕೊಳ್ಳೋದ್ರ ಜೊತೆಗೆ ಇವತ್ತು ನಾವೆಲ್ಲರೂ ಕೂಡ ಅವನ ಕೃಪೆಗೆ ಪಾತ್ರರಾಗುತ್ತಾ ಇರುವಂಥ ಸಂದರ್ಭ. ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಂದ್ರೆಲ್ಲರೂ ಕೂಡ ಇಲ್ಲಿ ನೆರೆದಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮವನ್ನು ದಿನನಿತ್ಯ ನೋಡುವಂತ ಕಲಾವಿದರುಗಳೆಲ್ಲ ಇಲ್ಲಿ ಎದುರುಗಡೆ ಇದ್ದಾರೆ. ನಮ್ಮ ಸ್ನೇಹಿತರುಗಳೆಲ್ಲ ದಿನನಿತ್ಯ ನಮ್ಮ ಕಲಾವಿಯನ್ನ, ನಮ್ಮ ಒಂದು ಕಾರ್ಯಕ್ರಮವನ್ನ ನೇರ ಪ್ರಸಾರದಲ್ಲಿ ಯಾವ ಈ ಜಾಲತಾಣದಲ್ಲಿ ನೋಡ್ತಕ್ಕಂಥ ಕಲಾಭಿಮಾನಿಗಳೆಲ್ಲರೂ ಕೂಡ ಇವತ್ತಿಲ್ಲಿ ಬಂದಿದ್ದಾರೆ. ಎಲ್ಲಾರನ್ನು ನೋಡ್ತಾನೆ ಇರ್ತಾರೆ. ಇವತ್ತು ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಒಂದು ಜನಪದ ಗೀತೆ ಎಷ್ಟೊಂದು ಮಧುರವಾದದ್ದು ಹೆಣ್ಣು ಮಕ್ಕಳಿಗೆ ಅಂದ್ರೆ, ಆವತ್ತಿನ ಕಾಲದಲ್ಲಿ ಮೊಬೈಲ್ಗಳೇ ಬರದಂತ ಕಾಲದಲ್ಲಿ ಬಳಗಾರ ಶೆಟ್ಟಿ ತಾನು ಊರಿಗೆ ಬಂದಾಗ ತನ್ನ ತವರು ಮನೆಯನ್ನು ವಿಚಾರಣೆ ಮಾಡ್ಕೋತಿದ್ಲಂತೆ. ನನ್ನಪ್ಪ ಹೇಗಿದ್ದಾರೆ, ಬಳೆ ತೊಟ್ರ, ನಮ್ಮಮ್ಮ ಚೆನ್ನಾಗಿದಾರ ಅಂದ್ರೆ ಮಜ್ಜಿಗೆ ಕುಡ್ಕೊ ಬಂದೆ ಕಣವ, ನಿನ್ನ ತಾಯಿ ಚೆನ್ನಾಗವ್ರೆ, ನಿಮ್ಮಪ್ಪನೂ ಚೆನ್ನಾಗವ್ರೆ, ಈ ವರ್ಷ ಕಬ್ಬು ಎಲ್ಲ ಚೆನ್ನಾಗಿ ಬೆಳೆ ಬಂದದೆ, ಏನು ಮಾತಾಡೋಗಿಲ್ಲ, ಮುಂದಿನ ವಾರ ಹೋಗ್ತಾ ಇದ್ದೀನಿ ಕಣವ ಅಂದ್ರೆ ಅವಳಂತಾಳಂತೆ, 7 ರೂಪಾಯಿ ಕೊಡ್ತೀನಿ ನಮ್ಮ ತಾಯಿಗೆ ಗೌರಿ ಹಬ್ಬಕ್ಕೆ ಬಳೆ ತಕೊಂಡು ಹೊಟ್ಟೋಗ್ಬಿಡು. ಬಳಗಾರ ಶೆಟ್ಟಿ ಎಂಬತಕ್ಕಂತ ಈ ಒಂದು ಗೀತೆ ಈ ಒಂದು ಸಂದರ್ಭದಲ್ಲಿ ಸಾಧನೆ ಪಡಿಸ್ತಾ ಆ ಒಂದು ಗೀತೆಯನ್ನು ಹಾಡುವುದರ ಜೊತೆಗೆ ಮುಂದೆ ಹೋಗಲಾರಿ ಹಲ್ಲೂರಿಗೆ ಅನ್ನೋದನ್ನ ನಮ್ಮ ನಾಗರಾಜನವರು ಕೇಳ್ಕೊಂಡವರು ಅದನ್ನು ಖಂಡಿತ ಹಾಡೋಣ. ನಿನ್ನ ತವರೂರ ನಾನೇನ ಬಲ್ಲೆನೋ ಗೊತ್ತಿಲ್ಲ ನನಗೆ ಗುರಿಯಿಲ್ಲ ಎಲೆ ಬಾಲೆ ತೋರಿಸುವಾರೆ ತವರೂರ ಭಾಗ್ಯದ ಬಳಿಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳಿಗಾರ ಹೋಗಿ ಬಾನಂತವರಿಗೆ. ನಿನ್ನ ತವರೂರ ನಾನೇನ ಬಲ್ಲೆನೋ, ನಿನ್ನ ತವರೂರ ನಾನೇನ ಬಲ್ಲೆನೋ ಗೊತ್ತಿಲ್ಲ ಎನಗೆ ಗುರಿಯಿಲ್ಲ ಎಲೆ ಬಾಲೆ ತೋರಿಸುವಾರೆ ನಿನ್ನ ತವರೂರ. ಭಾಗ್ಯದ ಬಳಿಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳಿಗಾರ ಹೋಗಿ ಬಾನಂತವರಿಗೆ. ಬಳಿಗಾರ ಶೆಟ್ಟಿ ನಮ್ಮೂರ್ಗೆ ಹೋಗುವಾಗ ದಾರಿನಲ್ಲಿ ಬಲಗಡೆಯಲ್ಲೆಲ್ಲ ಬಾಳೆ ತೋಟಗಳಿದೆ, ಎಡಗಡೆ ಎಲ್ಲ ಸೀಗೆ ಮರದ ತೋಟಗಳಿದೆ. ಅದನ್ನ ನೆನ್ಪಿಟ್ಕೊಂಡೇ ಹೋಗ್ಬೇಕು ನೀನು, ಆಯ್ತಾ? ಬಾಳೆ ಬನಂತಿ ಬೀಡು, ಸೀಗೆ ಎಡಕ್ಕೆ ಬೀಡು, ಬಾಳೆ ಬನಂತಿ ಬೀಡು, ಸೀಗೆ ಎಡಕ್ಕೆ ಬೀಡು, ನಟ್ಟ ನಡುವೆ ನೀಗೋಗೋ ಬಡನಾಡ, ನಟ್ಟ ನಡುವೆ ನೀಗೋಗೋ ಬಡನಾಡ, ಅಲ್ಲಿರುವೆ ನಿನ್ನ ತವರೂರ ಮುತ್ತೈದೆ ಎಲೆ ಎನ್ನಡುವ ತವರೂರ. ನಮ್ಮೂರ್ ದಾರಿಯಲ್ಲಿ ಬೆಲ್ಲದ ಗಾಣಗಳೆಲ್ಲ ತಿರುಗ್ತಾ ಇರ್ತವೆ. ಮುತ್ತೈದೆ ಎಲೆ ಎನ್ನಡುವ ತವರೂರ, ಮುತ್ತೈದೆ ಎಲೆ ಎನ್ನಡುವ ತವರೂರ.
ನಮ್ಮವ್ವ ಊರಲ್ಲಿ ಎಲ್ಲಾನು ಒಟ್ಟಿಗೆ ಸೇರಿಸಿಕೊಂಡು ಪಗಡೆ ಆಡ್ತಾ ಕೂತಿರ್ತಾಳೆ. ನೀನೇನ್ ಗಾಬರಿ ಆಗ್ಬೇಡ, ನಾನ್ ಬಳೆಗಾರ ಶೆಟ್ಟಿ, ನಿನ್ ಮಗಳು ಕಳಿಸಿದಾಳೆ ಅಂತ ಹೇಳು, ಗೊತ್ತಾಗುತ್ತೆ ಅವಳಿಗೆ. ಜಗದೊಡೆಯನಾದ ಪರಮಾತ್ಮನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಬಹಳ ಸಂತೋಷ. ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಅಣ್ಣನವರು ಬಹಳವಾಗಿ ನಮ್ಮನ್ನ ಹೊಗಳಿ ಹಾರೈಸ್ತಾ ಇರುವಂತ ಸಂದರ್ಭದಲ್ಲಿ ಇಂಥ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆ ಗೀತೆ, ಒಂದು ಸಿದ್ದಪ್ಪಾಜಿಯವರ ಜನಪ್ರಿಯವಾದ ಗೀತೆಯನ್ನು ಅಣ್ಣನವರು ಕೇಳ್ಕೊಂಡಿದ್ರಲ್ಲ, ಅದನ್ನು ಹಾಡೋದ್ರ ಜೊತೆಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ದಯಮಾಡಿ ಪ್ರಸಾದವನ್ನು ಸ್ವೀಕರಿಸಿದವರು ಸ್ವಲ್ಪ ಹೊತ್ತು ಸ್ವಾಮಿಯ ಸನ್ನಿಧಾನದಲ್ಲಿ ಕೂತ್ಕೊಳ್ಳಿ. ಅನ್ನದಾತೋ ಸುಖಿನೋ ಭವಂತು ಅಂತ ಒಂದು ಹಗಳು ಅನ್ನದ ಹಿಂದೆ ಸಾವಿರಾರು ಜನರ ಪರಿಶ್ರಮವಿದೆ. ಆ ಒಂದು ಹಗಳ ಅನ್ನವನ್ನ ಭಗವಂತನ ಪ್ರಸಾದ, ಅದು ಅವನು ಕೊಡುವಂತಹ ಪ್ರಸಾದ. ಪ್ರತಿಯೊಂದು ಅನ್ನದ ಹಗಳಿನ ಮೇಲೆ ನಮ್ಮ ಋಣವನ್ನು ಬರೆದಿದ್ದಾನೆ. ಆ ಒಂದು ಹಗಳಲ್ಲೇ ನಮ್ಮ ಶಕ್ತಿ, ಆ ಶಕ್ತಿ ಇರೋದು. ಅದನ್ನು ಒಂದು ಚೂರು ಕೂಡ ಬಿಸಾಕದೆ ನಾವು ಅದನ್ನು ಸ್ವೀಕರಿಸಬೇಕು. ನೀವು ಕೆಲವು ಕಡೆ ನೋಡಿರ್ಬೇಕು, ಈ ಕೋಲ್ಗೇಟ್ ಪೇಸ್ಟ್ ಬರಲಿಲ್ಲ ಅಂದ್ರೆ ಕಟಿಂಗ್ ಪ್ಲೇಯರ್ನಾರ ತಕೊಂಡು ಅಮುಕ್ಬಿಟ್ಟು ಅದನ್ನ ಕಡಿಸಿ ಒಂದು ಚೂರು ಇಲ್ದಂಗೆ ಅದನ್ನ ಹಲ್ಲುತ್ತಾರೆ. ಅನ್ನ ಮಾತ್ರ ತಟ್ಟೆಯಲ್ಲಿ ಹಂಗೆ ಇಟ್ಬಿಟ್ಟು ಹೊಟ್ಟೋಯ್ತಾರೆ. ಅದಕ್ಕಿಂತ ಕಡೆನಾದು ನೋಡಿ, 10,000 ಯಾರ ಹತ್ರ ನಾವು ಇಸ್ಕೊ ಬರ್ಬೋದು, 10 ಜನಕ್ಕೆ ಅಲ್ಲೇ ಅನ್ನ ಇಕ್ಕು ಅಂದ್ರೆ ಯಾರು ಇಕ್ಕಕ್ಕಾಗಲ್ಲ, ತಯಾರು ಮಾಡಿ ಇಕ್ಕಬೇಕು. ಅಂತ ಮಹಾಪ್ರಸಾದ ಆ ಅನ್ನ. ಆ ಪವಿತ್ರವಾಗಿರ್ತಕ್ಕಂಥ ಮಹಾಪ್ರಸಾದ ನಿರಂತರವಾಗಿ ನಡೀತಾ ಇದೆ ಪ್ರತಿ ಸೋಮವಾರಗಳಲ್ಲಿ. ಅಂದ್ರೆ ಅನ್ನದಾತನ ಕೈಯಿಂದ ಇರ್ತಕ್ಕಂಥ ನಮ್ಮ MTB ನಾಗರಾಜಣ್ಣನವರು, ಅವರ ಮಕ್ಕಳಾದಂಥ ನಿತೀಶ್ ಪುರುಷೋತ್ತಮಣ್ಣನವರು ಮತ್ತು ಕಾರ್ಯಕಾರಿ ಸಮಿತಿಯವರು ಎಲ್ಲರ ಶ್ರಮ ಇವತ್ತು ಇಲ್ಲಿ ಅನ್ನದಾತನಾಗಿ ಕಾಣ್ತಾ ಇದೆ. ಒಂದು ಚಪ್ಪಾಳೆ ಹೊಡೆದ್ರ ಮುಖಾಂತರವಾಗಿ ಅವರಿಗೆ ಹೆಚ್ಚಿನ ಐಶ್ವರ್ಯಾರೋಗ್ಯ ಭಾಗ್ಯ ಸುಖ ಸಂಪದಗಳನ್ನು ಪರಮಾತ್ಮ ಕೊಟ್ಟು ಕಾಪಾಡಲಿ. ಕೆಲವು ಕಡೆ ಹಣ ಕೊಟ್ಟಿರ್ತಾನೆ ಭಗವಂತ, ಅವರಿಗೆ ಗುಣನೇ ಕೊಟ್ಟಿರಲ್ಲ. ಕೆಲವು ಕಡೆ ಒಳ್ಳೆ ಗುಣ ಇರುತ್ತೆ, ಪಾಪ ಅವ್ರ ಹತ್ರ ಹಣನೇ ಇರಲ್ಲ. ಭಗವಂತ ಎರಡನ್ನೂ ಕೊಟ್ಬಿಟ್ಟವನೇ ಒಟ್ಟಿಗೆ, ಹಣವನ್ನ ಗುಣವನ್ನ. ಅಂದ್ರೆ ನಿನ್ ಕೊಟ್ರೆ ನಿನ್ನಿಂದ 4 ಜನಕ್ಕೆ ಸದ್ವಿನಿಯೋಗ ಆಗುತ್ತೆ ಅಂತ ಅದನ್ನು ಕೊಟ್ಟವನೇ. ಎಲ್ಲಕ್ಕಿಂತ ಹೆಚ್ಚಾಗಿ ಹೂವಿನಂತ ಮನಸ್ಸಿನಂತ ಒಂದು ಒಳ್ಳೆಯ ಗುಣವನ್ನ ಕೊಟ್ಟಿದ್ದಾನೆ ನಮ್ಮ ನಾಗರಾಜಣ್ಣನವರಿಗೆ. ನಾನು ಇವ್ರನ್ನ ನೋಡಿರ್ಲಿಲ್ಲ, ಇವತ್ತು ನೇರವಾಗಿ ಭೇಟಿಯಾದೆ. ಇವ್ರನ್ನ ಯಾವಾಗ ನಾ ಕೊಂಡಾಡ್ತಿದ್ದೆ, ಕಾರ್ಯಕ್ರಮದಲ್ಲೆಲ್ಲ ಕೊಂಡಾಡಿದ್ದೀನಿ ಅಂದ್ರೆ ಕೊರೋನಾ ಸಮಯದಲ್ಲಿ ಇವರ ಕೈಪಾತ್ರ ಅಪಾರವಾದದ್ದು. ಒಂದು ಚಪ್ಪಾಳೆ ಹೊಡಿರಿ ಸ್ನೇಹಿತರೆ. ಅವತ್ತು ಎಷ್ಟೋ ಜನಕ್ಕೆ ಅನ್ನದಾತರಾಗಿದ್ದಾರೆ. ಕೊರೋನಾ ನೆನೆಸ್ಕೊಂಡ್ರೆ ನಿಮಗೆಲ್ಲ ಈಗಲೂ ಕೂಡ ಮೈ ಜುಮ್ ಅನ್ಸುತ್ತಲ್ವಾ? ಅಂತ ಒಂದು ಸಂದರ್ಭದಲ್ಲಿ ಸಾವಿರಾರು ಜನಕ್ಕೆ ಅನ್ನವನ್ನು ನೀಡಿದಂಥ ಮಹಾಪುಣ್ಯ ಪುರುಷರು. ಇವರಿಗೆ ಭಗವಂತ ಹೆಚ್ಚಿನ ಆಯುಸ್ಸು, ನಮ್ಮೆಲ್ಲರ ಆಯುಸ್ಸನ್ನು ಒಂದು ಸ್ವಲ್ಪ ಇವರು ಕೊಡ್ಲಿ. ಯಾಕೆಂದ್ರೆ ಇಂಥವ್ರಿದ್ರೆ ಹೆಚ್ಚಿನ ವರ್ಷಗಳ ಕಾಲ ಹೆಚ್ಚು ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಈ ಸಿದ್ದಪ್ಪಾಜಿಯವರ ಜನಪ್ರಿಯವಾದ ಗೀತೆ ಕೇಳ್ತಾ ಲಕ್ಷಕನ ಮಗನ ತಂದೋ ಭಿಕ್ಷುಕನ ಮಾಡಿ ಪಾಳೆಗಾರನ ಮಗನ ತಂದೋ
ಮನೆಗೆ ಭಿಕ್ಷೆಗೆ ಕಳಿಸುವೆಯ ಧರ್ಮ ಗುರುವೇ ಮಂಡ್ಯದಲ್ಲಿ ಹೋಗಲಾರೆ ಹಲಗೂರಿಗೆ ನಾನು ನನ್ನೇ ಸನ್ನ ಧರ್ಮ ಗುರುವೇ ನೀವು ಹೋಗಲಾರೆ ದಾನವ ತಿಳಿದಿಲ್ಲ ಪಟ್ಟಾಳದವರು ಧರ್ಮವ ಅರಿತಿಲ್ಲ ನನ್ನಿ ವೇಷವನ್ನು ನೋಡಿ ಜಂಗುಮಾನನ್ನು ಜರಿದು ನಗುವರಲ್ಲ ಗುರುವೇ ಪದಂ ಜ್ಯೋತಿ ಹುಟ್ಟಿದ ಕಾಲಕ್ಕೂ ಅವರಿಗೆ ಯಾರು ಓದವರಿಲ್ಲ ಇಂದು ಮಾರಿಯರುಂಟು ನಾವೋದರೂ ನನಗೂ ಉಳಿವಿಲ್ಲ ನಿಮ್ಮ ಪಾದದಲ್ಲೇ ಈ ಪ್ರಾಣ ಹೋಗಲಿ ಈ ನನ್ನ ಕಣ್ಣೀರು ನಿಮಗೆ ಹರುವಾಗಲಿ ನನ್ನನ್ನು ಕಳಿಸದಿರಿ ಗುರುವೇ ನನ್ನನ್ನು ಕಳಿಸದಿರಿ ಹೋಗಲಾರೆ ಹಲಗೂರಿಗೆ ನಾನು ನನ್ನೇ ಸನ್ನ ಧರ್ಮ ಗುರುವೇ ನೀವು ಕಬ್ಬಿಣದ ಭಿಕ್ಷೆ ಕೇಳಲು ಪಟ್ಟಾಳದವರು ಸುಮ್ಮನೆ ಬಿಡುವರೆಯ ಕಾಳಮ್ಮನ ಗುಡಿಗೆ ತಳ್ಳಿ ನನ್ನ ಬಲಿಯನೆ ಕೊಡುವರಯ್ಯ ಗುರುವೇ ಅಪ್ಪಾಜಿ ಪಳೆಗಾರರು ಚಿಲ್ಲಾಪುರವ ಕಚ್ಚಿಯಾಳುವರಯ್ಯ ಕಾದಾಗಟ್ಟಿಯ ಮೇಲೆ ಪೂರಿಸಿ ನನ್ನ ಪವಾಡ ಮಾಡಿಸುವರಯ್ಯ ಹಳೆಯ ಭಸ್ಮವ ನೋಡಿ ಕುಲುಮೆ ಬೂದಿ ಎನ್ನುವರಲ್ಲ ಕಪ್ಪು ತಿಲಕವ ನೋಡಿ ನಾಚಿಸಿ ನಗುವರಲ್ಲ ಅಲ್ಲಿಗೆ ಹೋಗಲಿ ಗುರುವೇ ಅಲ್ಲಿಗೆ ಹೋಗಲಿ ಹೋಗಲಾರೆ ಹಲಗೂರಿಗೆ ನಾನು ನನ್ನೇ ಸನ್ನ ಧರ್ಮ ಗುರುವೇ ನೀವು
ತಂದೆ ತಾಯಿ ಇಲ್ಲದ ಈ ತಪಾಲಿಗೆ ಎಲ್ಲವೂ ನೀನೇ ದೇವಾ, ನೀನೇ ಕೈ ಬಿಟ್ಟ ಮೇಲೆ ಮಂಡೇದ ಸ್ವಾಮಿ ಕಾಯುವರಾರಿಲ್ಲ. ಗುರುವೇ ಅಪ್ಪಾಜಿ ನೊಂದು ಅಳುವಾಗ ಕಣ್ಣೀರಿಸೋ ತಾಯಮ್ಮ ನನಗಿಲ್ಲ. ಎಲ್ಲಿ ಹೋಗಲಿ ನಾನು ಪ್ರಭುವೇ, ಯಾರ ಸೆರಲಿ ಬಂದು ಬಳಗವ ನಾನೊರೆದಿರುವೆ, ನಿನ್ನನೆ ನಂಬಿ ನಾ ಬಂದಿರುವೆ. ಕಾಯೋ ಧರ್ಮ ಗುರುವೇ ಸ್ವಾಮಿ, ಕಾಯೋ ಧರ್ಮ ಗುರುವೇ. ಹೋಗಲಾರೆ ಫಲಗೂರಿಗೆ ನಾನು, ನನ್ನೇ ಸಲ್ಲ ಧರ್ಮ ಗುರುವೇ ನೀವು. ಹೋಗಲಾರೆ ಕೇಳ ಬಸವ ಬೆಟ್ಟವನ್ನು ಬೆಳ್ಳಿಯ ಮಾಡಿ ನಾ ತರುವೆ. ಇನ್ನು ಬೇಬೇರು ಕುಂದೂರು ಬೆಟ್ಟವ ಚಿನ್ನವ ಮಾಡಿ ನಾ ಕೊಡುವೆ. ಬೇಬೇಟ್ಟು ಗುರುವೆ ನೀ ಕೇಳ ಪ್ರಾಣವನೇ ನಿನ್ನ ದರ್ಶಿಸುವೆ. ಕಾಪಾಡೋ ಮಂಡೇದ ಲಿಂಗಯ್ಯ. ಭಗವಂತನನ್ನ ಮೆಚ್ಚಿಸುವುದಕ್ಕೆ ಶಿವನನ್ನ ನೋಡಿ, ನಾಳಿದ್ದು 15ನೇ ತಾರೀಕು ಮಹಾಶಿವರಾತ್ರಿ. ಕುಳಿತಲ್ಲಿ ನಿಂತಲ್ಲಿ ಭಗವಂತನನ್ನು ಧ್ಯಾನ ಮಾಡುವುದಕ್ಕೆ ಎಲ್ಲಾ ರಾತ್ರಿಗಳು ನವರಾತ್ರಿಗಳಾಗಲ್ಲ, ಎಲ್ಲಾ ರಾತ್ರಿಗಳು ಕೂಡ ಶಿವರಾತ್ರಿ ಆಗೋಲ್ಲ. ಇಂಥ ಪವಿತ್ರವಾದ ಶಿವನನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳುವಂತ ಒಂದು ಒಳ್ಳೆ ಗೀತೆ. ಆ ಶಿವನನ್ನ ನಾನು ಮಾಳಿಗೆಯನ್ನು ಕೊಟ್ಟರು, ವೈಭೋಗವಾಗಿರ್ತಕ್ಕಂಥ ಸಿರಿ ಸಂಪದಗಳನ್ನು ಕೊಟ್ಟರು, ನಾನು ಅಲ್ಲೇ ನಿನ್ನ ಭಕ್ತಿ ಒಂದೇ ನನಗೆ. ಇಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಶಿವನನ್ನ ಭಕ್ತಿಯಿಂದ ಧ್ಯಾನ ಮಾಡಿಕೊಳ್ಳುವಾಗ ಜಗತ್ತಿಗೆ ಹೆಣ್ಣಾದವಳು ಎಷ್ಟು ಪವಿತ್ರಳು ಇಲ್ಲಿ ಕುಳಿತಿರುವ ತಾಯಂದ್ರಲ್ಲೇ ಇದ್ದಾರೆ. ಹುಟ್ಟಿದ ಮನೆ ಮೆಟ್ಟಿದ ಮನೆ 2 ಮನೆಯನ್ನು ಬೆಳಗತಕ್ಕಂಥ ಮಹಾ ತಾಯಂದರು, ಶಕ್ತಿ ದೇವತೆಯಾಗಿ ಶಿವನ ಅವತಾರ ಹತ್ತಾದ್ರೆ ಆ ಪಾರ್ವತಿಯ ಅವತಾರ ಸಾವಿರಾರು. ಅಂತ ಶಿವನಿಗೆ ಭಿಕ್ಷೆಯನ್ನ ಕೊಟ್ಟವಳು ಯಾರು ಗೊತ್ತೇ? ಮಹಾತಾಯಿ ಪಾರ್ವತಿ. ಅನ್ನದಾನಕ್ಕೆ ಶಿವನಿಗೆ ಭಿಕ್ಷೆಯನ್ನು ಕೊಟ್ಟು ಯಾವ ಮಹಾ ಪುಣ್ಯವಂತೆ ಎನಿಸಿಕೊಂಡಂತ ಈ ತಾಯಂದ್ರಿಗೆ ಇಷ್ಟವಾದಂತ ಈ ಒಂದು ಶಿವನಿಗೆ ಭಿಕ್ಷೆಯನ್ನು ನೀಡುವಂತ ಈ ಒಂದು ಗೀತೆಯನ್ನ ಈ ಇಬ್ಬರು ಕೂಡ ಹಾಡುವಂತ ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮ ಮೆಚ್ಚಿ ಅಭಿಮಾನಿಗಳು 501 ರೂಪಾಯಿಗಳನ್ನು ಬಹುಮಾನ ಕೊಟ್ಟಿದ್ದಾರೆ. ಅವ್ರಿಗೂ ಮಂಜುನಾಥೇಶ್ವರ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ಈ ಒಂದು ಗೀತೆಯನ್ನ ಈ ಸಹೋದರಿಯರಿಂದ ಕೇಳೋಣ. ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೇ ತಂಗಿ, ಇವನಂತ ಚೆಲ್ವನಿಲ್ಲ ನೋಡು ಬಾರೇ, ಇವನಂತ ಚೆಲ್ವನಿಲ್ಲ ನೋಡು ಬಾರೇ.
ಭಿಕ್ಷಕ್ಕೆ ಬಂದ ನೋಡುವಾರೆ ಇವನ ಚಳವಳಿಯ ನೋಡುವಾರೆ ಇವನ ಭಿಕ್ಷಕ್ಕೆ ಬಂದ ನೋಡುವಾರೆ ಇವನ ಚಳವಳಿಯ ನೋಡುವಾರೆ ಇವನ ಚಳವಳಿಯ ನೋಡುವಾರೆ ಭಿಕ್ಷಕ್ಕೆ ಬಂದ ನೀಡುವಾರೆ ಅವನ ಚಳವಳಿಯ ನೋಡುವಾರೆ ಅವನ ಚಳವಳಿಯ ನೋಡುವಾರೆ ಭಿಕ್ಷಕ್ಕೆ ಬಂದ ನೀಡುವಾರೆ ಅವನ ಚಳವಳಿಯ ನೋಡುವಾರೆ ಅವನ ಚಳವಳಿಯ ನೋಡುವಾರೆ ಮನೆ ದಬ್ಬಳಿ ದಿನಿಸಾಲೆ ಆತ ಹಣವನ್ನು ಕೊಟ್ಟು ಒಲ್ಲನಂತೆ ಕಾಣೆ ಮನೆ ದಬ್ಬಳಿ ದಿನಿಸಾಲೆ ಆತ ಹಣವನ್ನು ಕೊಟ್ಟು ಒಲ್ಲನಂತೆ ಕಾಣೆ ದಣಿವನ್ನ ನೀಡಬೇಕಂತೆ ಕಾಣೆ ಗೌರಿ ಮನಸ ಬಿಟ್ಟಿರಲಾರನಂತೆ ಕಾಣೆ ದಣಿವನ್ನ ನೀಡಬೇಕಂತೆ ಕಾಣೆ ಗೌರಿ ಮನಸ ಬಿಟ್ಟಿರಲಾರನಂತೆ ಕಾಣೆ ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ ಅವನ ಚಳವಳಿಯ ನೋಡುವಾರೆ ಚಳವಳಿಯ ನೋಡುವಾರೆ ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ ಅವನ ಚಳವಳಿಯ ನೋಡುವಾರೆ ಅವನ ಚಳವಳಿಯ ನೋಡುವಾರೆ ಅವನ ಚಳವಳಿಯ ನೋಡುವಾರೆ. ಈ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಸ್ನೇಹಿತರು ಮತ್ತು ಕಲಾ ಪ್ರೇಕ್ಷಕರು ಮತ್ತು ಅದರಲ್ಲಿ ಕಲಾ ಪ್ರೋತ್ಸಾಹಕರು ಆಗಿರ್ತಕ್ಕಂಥ ನಮ್ಮ ಚಿಕ್ಕಣ್ಣನವರು 501 ರೂಪಾಯಿಗಳ ಬಹುಮಾನ ಕೊಟ್ಟಿರತಕ್ಕಂಥ ಸಂದರ್ಭದಲ್ಲಿ ಶಿವನಿಗೆ ಇಷ್ಟವಾದಂತಹ ಪರಮಾತ್ಮನ ಈ ಪವಿತ್ರವಾದ ಪುಣ್ಯಗೀತೆ ವೈಲೇಶ್ವರ ಚಿತ್ರದ ಈ ಒಂದು ಜನಪ್ರಿಯವಾದ ಗೀತೆಯನ್ನು ಆಡ್ತಾ ಮತ್ತೆ ಒಂದು ತಾಯಿಯ ಗೀತೆಯನ್ನು ಕೇಳಿಕೊಂಡಿರುವ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಸಾದರಪಡಿಸ್ತಾ ಜಗದೋದ್ಧಾರಕನಾಗಿರ್ತಕ್ಕಂಥ ಪರಮಾತ್ಮ ಒಂದಲ್ಲ ಒಂದು ದಿವಸ ಈ ಮಾನವನನ್ನು ತನ್ನ ಬಳಿ ಕರ್ಕೊಂಡ್ಬಿಡ್ತಾನೆ. ನೀನು ಧನಿಕನಾಗಿರು ತಿರುಕನಾಗಿರು ಹೇಗಾದ್ರೂ ಇರು, ಆದ್ರೆ ಒಂದಲ್ಲ ಒಂದು ದಿವಸ ಈ ಜಗತ್ತನ್ನು ಬಿಟ್ಟು ನಾವು ಹೋಗಲೇಬೇಕು. ನೋಡಿ, ಯಾರಿಗೂ ಈ ಭೂಮಿ ಸ್ಥಿರವಿಲ್ಲ, ಈ ಭೂಮಿ ಸ್ಥಿರವಿಲ್ಲ. ಮಾನವ ಕರೆದಾಗ ನೀನು ಹೋಗಬೇಕು, ನಾ ಕೊಟ್ಟದ್ದನ್ನ ತಿನ್ನಬೇಕು, ಇಟ್ಟಾಗಿ ಹೇರಬೇಕು. ಒತ್ತಾಯ್ತು ಬಾ ಅಂತ ಕರೆದಾಗ ಅವನ ಬಳಿಗೆ ಬರಬೇಕು. ಅವನ ಬಳಿಗೆ ಹೋದಂತ ಈ ಮಾನವ ಮೋಕ್ಷವನ್ನು ಪಡ್ಕೋಬೇಕಾದ್ರೆ ಅವನ ಕೃಪೆಗೆ ಪಾತ್ರರಾಗಬೇಕು.
ಇವತ್ತ ಭಕ್ತಿಯ ಲೋಕ ನಮ್ಮ ಗರುಡಾಚಾರ ಪಾಳ್ಯದಲ್ಲಿ ಮಹಾಪವಿತ್ರನಾಗಿರ್ತಕ್ಕಂಥ ಜಗದೊಡೆಯನಾದ ಮಂಜುನಾಥೇಶ್ವರನ ಸನ್ನಿಧಾನದಲ್ಲಿರುವ ಸಂದರ್ಭದಲ್ಲಿ ಈ ಒಹಿಲೇಶ್ವರ ದುಃಖಭರಿತವಾದ ಒಂದು ಗೀತೆಯನ್ನು ಕೇಳ್ಕೊಂಡಿರೋ ಹೇ ಶಂಕರ ದಯಾನಿದೆ ಈ ದೇಹದಿಂದ ದೂರವಾದೆ ಏಕೆ ಆತ್ಮವೇ ಈ ಸಾವು ನ್ಯಾಯವೇ ಈ ಸಾವು ನ್ಯಾಯವೇ ಆಧಾರ ಇನ್ನೆಂದು ಈ ಲೋಕ ನಂಬಿದೆ ಶಿವನೇ ಶಿವನೇ ಈ ದೇಹದಿಂದ ದೂರವಾದ ಏಕೆಯಾತ್ಮವೇ ಈ ಸಾವು ನ್ಯಾಯವೇ ಈ ಸಾವು ನ್ಯಾಯವೇ ಆಧಾರ ಇನ್ನೆಂದು ಈ ಲೋಕ ನಂಬಿದೆ ಈ ದೇಹದಿಂದ ದೂರವಾದ ಏಕೆಯಾತ್ಮವೇ ಈ ಸಾವು ನ್ಯಾಯವೇ ಈ ಸಾವು ನ್ಯಾಯವೇ ವಿಷವಾದಾಗೆ ನ್ಯಾಯವೆಲ್ಲಿದೆ ಕಾಯುವ ದೈವ ಸಾರು ತರಲು ಎಲ್ಲಿ ರಕ್ಷಣೆ ತಾಯಿ ಹಾಲು ವಿಷವಾದಾಗೆ ನ್ಯಾಯವೆಲ್ಲಿದೆ ಕಾಯುವ ದೈವ ಸಾರು ತರಲು ಎಲ್ಲಿ ರಕ್ಷಣೆ ಯಾವ ಪಾಪಕ್ಕೆ ನಿನಗೆ ಸಾವು ಕಾದಿತು ಯಾವ ಪಾಪಕ್ಕೆ ನಿನಗೆ ಸಾವು ಕಾದಿತು ಪರಮಾತ್ಮ ನ್ಯಾಯವೇವೇ ಈ ಸಾವು ನ್ಯಾಯವೇ ಈ ಸಾವು ನ್ಯಾಯವೇ ಆಧಾರ ಇನ್ನೆಂದು ಈ ಲೋಕ ನಂಬಿದೆ ಈ ದೇಹದಿಂದ ದೂರವಾದ ಏಕೆಯಾತ್ಮವೇ ಪೂಜೆಗಾಗಿ ಕಾಲವು ಕಸವ ಸೇರಿದೆ ಬಾಳಿದ ಚಿಗುರಿನಲ್ಲೇ ಮಾಡಿ ಹೋಯಿದೆ ಪೂಜೆಗಾಗಿ ಕಾಲವು ಕಸವ ಸೇರಿದೆ ಬಾಳಿನ ಚಿಗುರಿನಲ್ಲೇ ಮಾಡಿ ಹೋಯಿದೆ ಯಾವ ತಪ್ಪಿದೆ ಪಾಟಿ ಹೇಳಬಾರದೆ ಯಾವ ತಪ್ಪಿದೆ ಪಾಟಿ ಹೇಳಬಾರದೆ ಸರಿಯೇನು ಮೌನವೇದು ಈ ಸಾವು ನ್ಯಾಯವೇ ಈ ಸಾವು ನ್ಯಾಯವೇ ಆಧಾರ ಇನ್ನೆಂದು ಈ ಲೋಕ ನಂಬಿದೆ ಈ ದೇಹದಿಂದ ದೂರವಾದ ಏಕೆಯಾತ್ಮವೇ ಶಿವನಾಮ ಮಂತ್ರವಂದೇ ಅಮರ ದೇವಿಗೆ ಪರಮಾತ್ಮ ಜ್ಯೋತಿ ಮರಳಿದಾರೆಯ
ದೂರವಾದೆ ಏಕೆ ಆತ್ಮವೇ ಮಂಜುನಾಥೇಶ್ವರ ಇದು ನ್ಯಾಯವೇ ಇದು ನ್ಯಾಯವೇ ಗರುಡಾಚಾರ್ಯನ ಮಂಜುನಾಥೇಶ್ವರ ಪ್ರಭೋ ಈ ಒಂದು ಜನಪ್ರಿಯವಾದ ಗೀತೆ ಬಹಳ ಸಂತೋಷ. ಪ್ರೇಕ್ಷಕರು ಕೇಳ್ತಾ ಇರೋ ಗೀತೆ ನಮಗೆ ಹಾಡೋದಿಕ್ಕೆ ಒಂದು ಹುಮ್ಮಸ್ಸು. ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ಕೇಳಬೇಕಾದ ಗೀತೆಗಳೇ ಅಲ್ಲ, ಎಷ್ಟು ಚೆನ್ನಾಗಿರುವಂತ ಮಧುರವಾದ ಗೀತೆಗಳನ್ನು ಕೇಳ್ತಾರೆ. 11ನೇ ಶತಮಾನದ ಕೊನೆಯ ಭಾಗದಲ್ಲಿ 12ನೇ ಶತಮಾನದ ಮೊದಲ ಭಾಗದಲ್ಲಿ ಅವತಾರವನ್ನು ತಾಳಿದವರು ಜಗಜ್ಯೋತಿ ಬಸವೇಶ್ವರರು. ಅವತ್ತನ ಕಲ್ಯಾಣ ಪಟ್ಟಣ ನಾವು ನೋಡಿಲ್ಲ, ಇವತ್ತಿಲ್ಲಿ ನೋಡ್ತಾ ಇದ್ದೀವಿ. ಈ ಅನ್ನದಾನ ಅನ್ನೋದು ಕಲ್ಯಾಣ ಪಟ್ಟಣದಲ್ಲಿ 1,96,000 ಶಿವಗಣಗಳಿಗೆ ನಿತ್ಯ ದಾಸೋಹವನ್ನಿಕ್ಕುತ್ತಿದ್ದದ್ದು. ಪುರಾಣದಲ್ಲಿ ನಮ್ಮ ಜನಪ್ರಿಯವಾದ ಆಡು ಭಾಷೆಯಲ್ಲಿ ಏನ್ ಹೇಳ್ತಾರೆ ಗೊತ್ತೇ? ಒಂದು ಅಕ್ಕಿ ಹಾಕಿ ಒಂದು ಬದನೆಕಾಯಿ ಸಾರು ಮಾಡಿ 1,96,000 ಶಿವಗಣಗಳಿಗೆ ನಿತ್ಯ ದಾಸೋಹವನ್ನಿಕ್ಕಿ ಮಿಕ್ಕದನ್ನ ಕಲ್ಲುಬಂಡಿಲಿ ಕೈಲಾಸಕ್ಕೆ ಕಳಿಸ್ತಿದ್ರಂತೆ ಕಣಯ್ಯ. ಒಂದು ಅಕ್ಕಿ ಹಾಕಿ ಒಂದು ಬದನೆಕಾಯಿ ಸಾರು ಮಾಡ್ಬಿಟ್ರೆ ಅಷ್ಟು ಜನಕ್ಕಾಯ್ತು ಅಂತಲ್ಲ, ಅದ್ರೊಳಗೆ ಅರ್ಥ ಇದೆ ಕೇಳಿ. ಲಕ್ಷದ ಮೇಲೆ ಅಂದ್ರೆ ಲಕ್ಷ್ಯ ಅಂದ್ರೆ ಗುರಿ ಇಟ್ಟು ಗಮನವಿಟ್ಟು ನೋಡಿದಾಗ ಲಕ್ಷದ ಮೇಲೆ 96 ಬರಿಬೇಕಾದ್ರೆ ಮೊದಲು 9 ಬರಿತೀವಿ. 9 ನವದ್ವಾರಗಳನ್ನು ಬಂಧಿಸಿ 6 ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರಗಳೆಂಬತಕ್ಕಂಥ 6 ಅರಿಷಡ್ ವರ್ಗಗಳ ತ್ಯಜಿಸಿ ಲಕ್ಷದ ಮೇಲೆ 96. ಸಾವಿರದ ಅಂದ್ರೆ 1000 ಅಲ್ಲ, ಸಾವು ಇರದ, ಸಾವಿಲ್ಲದವನು ಅಂದ್ರೆ ಯಾರು? ಅವನೇ ಮಂಜುನಾಥ, ಅವನೇ ಪರಮೇಶ್ವರ, ಅವನೇ ಕೂಡಲ ಸಂಗಮನಾಥ. ಅವನಿಗೊಂದು ಒಳಕ್ಕೆ ಹಾಕಿ ಒಂದು ಬದನೆಕಾಯಿ ಸಾರು ಮಾಡಿ ಎಡೆ ಕಲ್ಲಿನ ಮೇಲೆ ಪ್ರಸಾದ ಇಡ್ತಿದ್ರಂತೆ. ದೇವ್ರ ಮುಂದೆ ಎಡೆ ಇಡ್ತಾರಲ್ಲ, ಅದು ಪ್ರಸಾದ ಇಟ್ಟಾಗ 10 ಜನಕ್ಕೆ ಮಾಡಿರೋ ಪ್ರಸಾದ 20 ಜನಕ್ಕೆ ಆಗ್ತಿತ್ತಂತೆ ನೋಡಿ. ಆಮೇಲೆ ದೇವರಿಗೆ ಅಂತ ಮಾಡಿದ ಪ್ರಸಾದ ಎಷ್ಟು ರುಚಿ ಇರುತ್ತೆ, ಅದಕ್ಕೆ ಭಗವಂತನ ಭಕ್ತಿನೂ ಸೇರ್ಕೊಂಡ್ಬಿಟ್ಟಿರುತ್ತೆ. ಅದು ಹೆಚ್ಚು ಹೊತ್ತು ಬಾಳಿಕೆ ಆಗಿರುತ್ತಂತೆ, ಆ ಪ್ರಸಾದ ಕೆಡಲ್ವಂತೆ ನೋಡಿ. ಅದೇ ಭಗವಂತನಿಗೆ ಇಷ್ಟವಾದದ್ದು. ಅಂತ ಬಸವಣ್ಣನವರ ಕಾಲದಲ್ಲಿ ಮಾದಿಗರ ಹರಳೆಯ ವಲಯರ ವನ್ನಯ್ಯ ಅಂಬಿಗರ ಚೌಡಯ್ಯ ಕುಂಬಾರ ಗುಂಡಯ್ಯ ನೊಲಿಯ ಚಂದಯ್ಯ ಆಯುಧಕ್ಕಿ ಮಾರಯ್ಯ ಶರಣಗಟ್ಟಿವಾಳಯ್ಯ ಮೇದರ ಕೇತಯ್ಯ ಅಡಪದ ಅಪ್ಪಣ್ಣ ಶರಣಗಟ್ಟಿವಾಳಯ್ಯ ಯಾವ ಮಡಿವಾಳ ಮಾಚಯ್ಯ ಕೆಂಬಾವಿ ಭೋಗಯ್ಯ ಅಂಬಿಗರ ಚೌಡಯ್ಯ ಅಂತ ಜಾತಿಗೊಬ್ಬ ಶರಣನಾಗಿ ಭೂಮಂಡಲದಲ್ಲಿ ಭಕ್ತಿಯನ್ನು ಸಾರಿದವರು. ಆ ಗೀತೆಯನ್ನು ಕೇಳಿಕೊಂಡಿರುವಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸಾಧನೆ ಪಡಿಸೋಣ. ಚಪ್ಪಾಳೆ ಹೊಡೆಯೋದ್ರ ಮುಖಾಂತರವಾಗಿ ಮಂಜುನಾಥೇಶ್ವರನ ದರ್ಶನ ಮಾಡಿ ನಾವು ಪ್ರಸಾದವನ್ನು ಸ್ವೀಕರಿಸಿ ಪುಣ್ಯವಂತರಾಗೋಣ. ಇವತ್ತು ನಮ್ಮ ಈ ಪುಣ್ಯ ಕಾರ್ಯಕ್ರಮ ನಮ್ಮ ದೇವಸ್ಥಾನದ ಕಾರ್ಯಕಾರಿ ಸಮಿತಿಯವರು ಮತ್ತು ಸೇವಾ ಸಮಿತಿಯವರು, ಹೆಚ್ಚಿನದಾಗಿ ನಮ್ಮ MTB ನಾಗರಾಜಣ್ಣನವರು, ಸುಪುತ್ರರಾಗಿರ್ತಕ್ಕಂಥ ನಿತೀಶ್ ಪುರುಷೋತ್ತಮಣ್ಣನವರು ಮತ್ತು ಅವರ ಸಹೋದರರು, ಬಂಧು ಬಳಗದವರು ಈ ಭಗವಂತನಿಗೋಸ್ಕರವಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿರ್ತಕ್ಕಂಥ ಇವರಿಗೆ ಹೆಚ್ಚಿನ ಶಕ್ತಿಯನ್ನು ಭಗವಂತ ಕೊಡ್ಲಿ ಅಂತ ಈ ಒಂದು ಗೀತೆಯನ್ನು ಹಾಡ್ತಾ ಮಾದಿಗರ ಹರಳಯ್ಯ ಮಾದಿಗರ ಹರಳಯ್ಯ ಕುಂಬಾರ ಗುಂಡಯ್ಯ ಬಲಿಯ ಚಂದ್ರಯ್ಯ ಆಯ್ದಕ್ಕಿ ಮಾರಯ್ಯ ಒಕ್ಕಲಿಗರ ಮುತ್ತಯ್ಯ ಕೆಂಬಾವಿ ಭೋಗಯ್ಯ ಅಂಬಿಗರ ಚೌಡಯ್ಯ ಇವರಲ್ಲವೇ ಗಣ ಶರಣರು, ಇವರಲ್ಲವೇ ಬಸವಾದಿ ಪ್ರಮದರು. ಗುರುವೇ ಬಸವಾದಿ ಪ್ರಭುವೇ, ಗುರುವೇ 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 ನೀನಾಟವಲ್ಲ, ಹರನೇ ನೀನಾಟವಲ್ಲ, ಶಿವನೇ ನೀನಾಟವಲ್ಲವರ್ಯಾರು. ಗುರುವೇ ನೀನಾಟವಲ್ಲವರ್ಯಾರು, ಗುರುವೇ ನೀನಾಟವಲ್ಲವರ್ಯಾರು, ಶಿವನೇ ನೀನಾಟವಲ್ಲವರ್ಯಾರು.
ಕುಂಬರಗುರು ಗಂಡನ ಮನೆಯ ಹುಡುಕೆ ಶಂಸಾವ ಕೇಳಿ ಕುಂಬರಗುರು ಗಂಡನ ಮನೆಯ ಹುಡುಕೆ ಶಂಸಾವ ಕೇಳಿ ಕುಂಬರಗುರು ಗಂಡನ ಮನೆಯ ಕುಂಬರಗುರು ಗಂಡನ ಮನೆಯ ಹುಡುಕೆ ಶಂಸಾವ ಕೇಳಿ ಕುಂಬರಗುರು ಗಂಡನ ಮನೆಯ ಹುಡುಕೆ ಶಂಸಾವ ಕೇಳಿ ಶಿವ ಶಿವ ಕೈಲಾಸದಲ್ಲಿ ಅರಮನ ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತಗದಿಗೆ ತಗದಿಗೆ ಎಂದು ಕುಳಿತ ಗುರುವೇ ನಾಟವಲ್ಲವ ಯಾರು ಶಿವನೇ ನಾಟವಲ್ಲವ ಯಾರು ಒಕ್ಕಲಿರ ಮುತ್ತಪ್ಪನ ಮನೆಯ ಒಕ್ಕಲು ಕಲವಾ ಕಂಡು ಒಕ್ಕಲಿರ ಮುತ್ತಪ್ಪನ ಮನೆಯ ಒಕ್ಕಲು ಕಲವಾ ಕಂಡು ಒಕ್ಕಲಿರ ಮುತ್ತಪ್ಪನ ಮನೆಯ ಒಕ್ಕಲು ಮುತ್ತಪ್ಪನ ಮನೆಯ ಒಕ್ಕಲು ಕಲವಾ ಕಂಡು ಒಕ್ಕಲು ಮುತ್ತಪ್ಪನ ಮನೆಯ ಒಕ್ಕಲು ಕಲವಾ ಕಂಡು ಶಿವನು ಕೈಲಾಸದಲ್ಲಿ ಅರಮನ ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಎಂದು ನುಡಿವಾಗ ಗುರುವೇನೇ ನಾಟವಲ್ಲವ ಯಾರ್ಯಾರು ಶಿವನೇ ನಾಟವಲ್ಲವ ಯಾರ್ಯಾರು ಮಡಿವಾಳ ಚೊಯ್ಯನ ಮನೆಯ ಮಡಿಯ ಚಂದಾವ ಕಂಡು ಮಡಿವಾಳ ಚೊಯ್ಯನ ಮನೆಯ ಮಡಿಯ ಚಂದಾವ ಕಂಡು ಮಡಿವಾಳ ಚೊಯ್ಯನ ಮನೆಯ ಗುರುವೇ ಗುರುವೇ ಮಡಿವಾಳ ಚೊಯ್ಯನ ಮನೆಯ ಮಡಿಯ ಚಂದಾವ ಕಂಡು ಕೈಲಾಸದಲ್ಲಿ ಅರಮನ ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತೈದವಿ ಎಂದು ನುಡಿವ ಗುರುವೇನೇ ನಾಟವಲ್ಲವ ಯಾರ್ಯಾರು ಶಿವನೇ ನಾಟವಲ್ಲವ ಯಾರ್ಯಾರು ಹಡಪಡ ಹಬ್ಬಯ್ಯನ ಮನೆಯ ಟೋಲಿನ ಶಂಸಾವ ಕೇಳಿ ಹಡಪಡ ಹಬ್ಬಯ್ಯನ ಮನೆಯ ಟೋಲಿನ ಶಂಸಾವ ಕೇಳಿ ಹಡಪಡ ಹಬ್ಬಯ್ಯನ ಮನೆಯ ಗುರುವೇ ಗುರುವೇ ಹಡಪಡ ಹಬ್ಬಯ್ಯನ ಮನೆಯ ಟೋಲಿನ ಶಂಸಾವ ಕೇಳಿ ಶಿವನು ಕೈಲಾಸದಲ್ಲಿ ಅರಮನ ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತೈತೋ ಎಂದು ನುಡಿದ ಗುರುವೇನೇ ನಾಟವಲ್ಲವ ಯಾರ್ಯಾರು ಶಿವನೇ ನಾಟವಲ್ಲವ ಯಾರ್ಯಾರು ಒಲೆಯರ ವಲ್ಲಯ್ಯನ ಮನೆಯ ತಮಟೇನ ದಾವ ಕೇಳಿ ಒಲೆಯರ ವಲ್ಲಯ್ಯನ ಮನೆಯ ತಮಟೇನ ದಾವ ಕೇಳಿ ಒಲೆಯರ ವಲ್ಲಯ್ಯನ ಮನೆಯ ಒಲೆಯರ ವಲ್ಲಯ್ಯನ ಮನೆಯ ತಮಟೇನ ದಾವ ಕೇಳಿ ವಲ್ಲಯ್ಯನ ಮನೆಯ ತಮಟೇನ ದಾವ ಕೇಳಿ ಶಿವನು ಕೈಲಾಸದಲ್ಲಿ ಅರಮನ ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತೈತೋ ಎಂದು ಕುಡಿದಾಗ ಗುರುವೇನೇ ನಾಟವಲ್ಲವ ಯಾರ್ಯಾರು ಶಿವನೇ ನಾಟವಲ್ಲವ ಯಾರ್ಯಾರು
ಮಾದಿಗರರಳಿಯನ ಮನೆಯ ಅಂಬಲಿ ರುಚಿಯ ಕಂಡು ಮಾದಿಗರ ಹರಳೆಯನ ಮನೆಯ ಅಂಬಲಿ ರುಚಿಯ ಸವೆದು ಮಾದಿಗರರಳಿಯನ ಮನೆಯ ಗುರುವೇ ಮಾದಿಗರ ಹರಳೆಯನ ಮನೆಯ ಅಂಬಲಿ ರುಚಿಯ ಸವೆದು ಮಾದಿಗರ ಹರಳೆಯನ ಮನೆಯ ಅಂಬಲಿ ರುಚಿಯ ಸವೆದು ಶಿವನು ಕೈಲಾಸದಲ್ಲಿ ಅರಮನ ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಸ್ವರ್ರ ಎಂದು ತುಡಿದ ಗುರುವೇ ನಾಟವಲ್ಲವರ್ಯಾರು ಶಿವನೇ ನಾಟವಲ್ಲವರ್ಯಾರು ಗುರುವೇ ನಾಟವಲ್ಲವರ್ಯಾರು ಶಿವನೇ ನಾಟವಲ್ಲವರ್ಯಾರು ಗುರುವೇ ನಾಟವಲ್ಲವರ್ಯಾರು ಗುರುವೇ ಶಿವನೇ ನಾಟವಲ್ಲವರ್ಯಾರು ಗುರುವೇ ನಾಟವಲ್ಲವರ್ಯಾರು ಶಿವನೇ ನಾಟವಲ್ಲವರ್ಯಾರು ಗುರುವೇ ನಾಟವಲ್ಲವರ್ಯಾರು ಯಾರು ಬಹಳ ಸಂತೋಷ ಎಲ್ಲ ಚಪ್ಪಳೆ ಹೊಡಿತಾವ್ರೆ. ಅಂದ್ರೆ ಚಪ್ಪಾಳೆ ಹೊಡೆಯೋದ್ರಲ್ಲೂ ಕೂಡ ಏನು ಅರ್ಥ ಇದೆ, ಆಯಸ್ಸನ್ನು ಭಗವಂತ ಕೊಡ್ತಾನಂತೆ. 5 ದಿವಸ ಆಯಸ್ಸು ಮುಂದಕ್ಕೆ ಹೋಗುತ್ತಂತೆ ಚಪ್ಪಾಳೆ ಹೊಡೆಯೋದ್ರಿಂದ. GST ಸ್ವಲ್ಪ ಕಮ್ಮಿ ಆಯ್ತದಂತೆ. ಟ್ಯಾಕ್ಸ್ ಅಲ್ಲ, G ಅಂದ್ರೆ ಗ್ಯಾಸ್ಟ್ರಿಕ್, S ಅಂದ್ರೆ ಶುಗರ್, T ಅಂದ್ರೆ ಟೆನ್ಷನ್, 3 ಕಮ್ಮಿ ಆಯ್ತದಂತೆ ಚಪ್ಪಾಳೆ ಹೊಡೆಯೋದ್ರಿಂದ. ಅದ್ಭುತ. ನೀವು ಹೊಡೆಯೋದ್ ನೋಡಿದ್ರೆ ಆಯಸ್ಸು ಹಿಂದಕ್ಕೆ ಬರಂಗದ. ಕೆಲವ್ರಿಗೆ ಊಟ ಮಾಡದ ಚಿಂತೆ, ಊಟ ಮಾಡದವ್ರಿಗೆ ಮಲಗ್ ಬಿಡ್ಬೇಕು ಅನ್ನೋ ಚಿಂತೆ, ಇನ್ ಕೆಲವರು ಪ್ರಸಾದ ಈಸ್ಕೊಂಬಿಟ್ಟವ್ರೆ ಮನಗೊಂಟೋಬೇಕು ಅನ್ನೋ ಚಿಂತೆ. ಈ ಭಗವಂತನ ಚಿಂತೆ ಮಾಡೋದು ಯಾವಾಗ? ಸ್ವಲ್ಪ ಹೊತ್ತಿಲ್ಲಿ ಕೂತ್ಕೋಬೇಕು ನಾವು. ಯಾಕೆಂದ್ರೆ ಅವನ ಆಟವನ್ನ ಬಲ್ಲವರು ಜಗದೊಳಗೆ ಯಾರು ಇಲ್ಲ. ಅದಕ್ಕೆ ನೋಡಿ, ಆ ಭಗವಂತನ ಪವಿತ್ರವಾದಂಥ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ, ಮತ್ತೊಮ್ಮೆ ಮಾದೇಶ್ವರನ ಗೀತೆಯನ್ನು ಕೇಳಿಕೊಂಡಿರುವಂಥ ಸಂದರ್ಭದಲ್ಲಿ ಈ ಸಹೋದರಿಯರಿಂದ ಈ ಒಂದು ಚೆಲ್ಲಿದರು ಮಲ್ಲಿಗೆ ಎಂಬತಕ್ಕಂಥ ಗೀತೆಯನ್ನ ಮತ್ತೊಮ್ಮೆ ನಾವೆಲ್ಲರೂ ಕೂಡ ಕೇಳೋಣ. ನಮ್ಮ ಅಣ್ಣನವರ ಅಪೇಕ್ಷೆ ಮೇರೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಇಷ್ಟು ಜನ ಸೇರಿ ಇವತ್ತು ಪ್ರಸಾದವನ್ನು ಸವಿದು ಅವನ ಕೃಪೆಗೆ ಪಾತ್ರ ಆಗುತ್ತಿರುವ ಸಂದರ್ಭ. ನೆನೆದವರ ಮನದಲ್ಲಿ ಮಾದೇವ, ನಂಬಿದವರ ಮನ ತುಂಬಿ ಕಾಯುವ ಮಾದೇವ, 77 ಮಲೆವಡೆಯ ಮಾದೇವ, ಬೇಡಿದವರಿಗೆ ಬೇಡದ ಭಾಗ್ಯವನ್ನು ಕೊಡುವ ಮಂಜುನಾಥ. ನಾವು ಯಾವ ದೇವರ ಕೈ ಮುಗಿದಿದ್ರು ಕೂಡ ಮಂಜುನಾಥ ಅಂದ ಕೂಡಲೇ ಭಕ್ತಿ ಅತ್ತ ಕಡೆ ಸೆಳೀತಾ ಇದೆ. ಇವತ್ತಿನ ಕಾಲದ್ದಲ್ಲ, ನಮ್ಮ ಮುತ್ತಾತನ ಕಾಲದಿಂದಲೂ ಕೂಡ ಬಂದದ್ದು. ಇಂತಹ ಪವಿತ್ರವಾದಂತ ಧರ್ಮಸ್ಥಳವನ್ನೇ ನಮ್ಮ ಗರುಡಾಚಾರ್ಯ ಪಾಳ್ಯದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಮಂಜುನಾಥ ಇಲ್ಲೇ ಇದ್ದಾನೆ, ಎಲ್ಲರ ಮನಸ್ಸಿನಲ್ಲೂ ತುಂಬಿದ್ದಾನೆ. ಅವನ ಸನ್ನಿಧಾನದಲ್ಲಿ ಒಂದು ಜನಪ್ರಿಯವಾದ ಗೀತೆಯನ್ನು ನಾವೀಗ ಕೇಳೋಣ. ನಮ್ಮ ಗರುಡಾಚಾರ್ಯ ಪಾಳ್ಯದ ಪರಮ ಪವಿತ್ರವಾದಂಥ ಮಂಜುನಾಥನ ಸನ್ನಿಧಾನದಲ್ಲಿ ಮಹಾಶಿವರಾತ್ರಿಯ ಪುಣ್ಯ ದಿವಸ 3ನೇ ವರ್ಷದ ಬ್ರಹ್ಮರಥೋತ್ಸವ ವೈಭೋಗವಾಗಿ ನಡೀತಾ ಇದೆ. ಒಂದು ಚಪ್ಪಾಳೆ ಹೊಡಿರಿ. ಇದೇ ತಿಂಗಳ 15ನೇ ತಾರೀಕು ಭಾನುವಾರ ಮಹಾಶಿವರಾತ್ರಿಯ ಪುಣ್ಯ ದಿವಸದ ಅಂಗವಾಗಿ ಯಾವ
ವಿಶ್ವಾವಸು ನಾಮ ಸಂವತ್ಸರದ ಮಾಘ ಮಾಸ ಕೃಷ್ಣ ಪಕ್ಷ ತ್ರಯೋದಶಿ ಮಹಾಪವಿತ್ರವಾದ ಶನಿವಾರ ಬೆಳಗ್ಗೆಯಿಂದಲೇ ಪ್ರಾರಂಭವಾದಂಥ ಕಾರ್ಯಕ್ರಮಗಳು. ಮಹಾಶಿವರಾತ್ರಿಯ ಪ್ರಯುಕ್ತ ಶಿವಪಾರ್ವತಿಯರ ಕಲ್ಯಾಣೋತ್ಸವ, ಗಿರಿಜಾ ಕಲ್ಯಾಣೋತ್ಸವ ಬಹಳ ವೈಭೋಗವಾದದ್ದು. ನಾಡಿಗೆ, ಈ ಬಡಾವಣೆಗೆ, ಬೆಂಗಳೂರಿಗೆ ಒಂದು ಅಪಾರವಾದಂಥ ಒಂದು ಶಕ್ತಿಯನ್ನು ಕೊಡ್ತಕ್ಕಂಥ ಕಲ್ಯಾಣೋತ್ಸವ. ಭಗವಂತನ ಕಲ್ಯಾಣೋತ್ಸವ ನಡೆದರೆ ನಮ್ಮ ಕಷ್ಟಗಳು, ಇಲ್ಲಿರ್ತಕ್ಕಂಥ ದುಷ್ಟಶಕ್ತಿಗಳೆಲ್ಲ ಊರು ಬಿಟ್ಟು ಆಚೆ ಓಡೋಯ್ತವಂತೆ, ದೈವ ಶಕ್ತಿ ನೆಲೆಯಾಗುತ್ತಂತೆ. ಅಂತ ಪವಿತ್ರವಾದ ಕಲ್ಯಾಣೋತ್ಸವ ಮತ್ತು ಮಹಾಶಿವರಾತ್ರಿಯ ಮಹಾಪವಿತ್ರವಾದ ಪುಣ್ಯ ದಿವಸ 3ನೇ ವರ್ಷದ ಮಂಜುನಾಥ ಸ್ವಾಮಿಯ ಬ್ರಹ್ಮರಥೋತ್ಸವ, ಪ್ರಸಾದ ವಿನಿಯೋಗ, ಅನ್ನ ಸಂತರ್ಪಣೆ ಬಹಳ ವೈಭೋಗದಲ್ಲಿ. ಭೂಕೈಲಾಸವನ್ನು ನೀವು ನೋಡಬಹುದು, ಭೂಕೈಲಾಸವನ್ನ ಈ ಸ್ಥಳದಲ್ಲಿ ನಾವು ಕಾಣಬಹುದು. ಅಂತ ಒಂದು ಪುಣ್ಯ ಕಾರ್ಯಕ್ರಮ ಇದೇ ತಿಂಗಳ ಮುಂದಿನ 15ನೇ ತಾರೀಕು ಅಂದರೆ ಶನಿವಾರದಿಂದಲೇ ಪ್ರಾರಂಭವಾದ ಕಾರ್ಯಕ್ರಮಗಳು ನಮ್ಮ ಈ ಒಂದು ಮಂಜುನಾಥೇಶ್ವರನ ಸನ್ನಿಧಾನದಲ್ಲಿ. ಯಾವ ದೇವಸ್ಥಾನದ ಸಮಿತಿಯವರು, MTB ನಾಗರಾಜಣ್ಣನವರು ಮತ್ತು ಕುಟುಂಬ ವರ್ಗದವರು, ಬಂಧು ಬಳಗದವರು, ಎಲ್ಲ ಸಮಿತಿಯ ಎಲ್ಲ ಸದಸ್ಯರ ಸಮಕ್ಷಮದಲ್ಲಿ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ ಹೇಗೆ ನಡೀತಾ ಇದೆಯೋ ಇದಕ್ಕಿಂತ 10ರಷ್ಟು ಚೆನ್ನಾಗಿ ಮಂಜುನಾಥ ಸ್ವಾಮಿ ಬರುವ ಮಲ್ಲಿಗೆಯ
ಯಾವ